ಒಬ್ಬನೇ ದೇವರು ಸತ್ಯ, ಇನ್ನು ಉಳಿದವರು ಯಾರು ಸತ್ಯವಲ್ಲ ಅಂತ ಹೇಳುವಂತ ಜನಾಂಗದವರಲ್ಲ ನಾವು. 33 ಕೋಟಿ ದೇವತೆಗಳು ಅಂತ ಹೆಮ್ಮೆಯಿಂದ ಹೇಳುವಂತ ಜನಾಂಗದವರು. ಹಿಂದೂ ಧರ್ಮದಲ್ಲಿರುವಷ್ಟು ಫ್ರೀಡಮ್ ಜಗತ್ನಲ್ಲಿ ಮತ್ಯಾವ ಮತಪಂಥದಲ್ಲೂ ಇಲ್ಲ. ಹೇಗೆ ಬದುಕಿದ್ದ ರಾಮ? ಏಕಪತ್ನಿ ವೃತಸ್ಥನಾಗಿ ಬದುಕಿದ್ದ. ನಮ್ಮನ್ನು ಆಡ್ಕೊಳ್ತಾರೆ. ಕೃಷ್ಣನಿಗೆ 16,000 ಹೆಂಡತಿಯರು. ಜೈಲಿನಲ್ಲಿ ರಾಕ್ಷಸನ ಜೊತೆಗಿದ್ದ ಹೆಣ್ಣು ಮಗಳನ್ನ ಭಗವಂತ ಹೇಳ್ತಾನೆ, ನಿನ್ನ ಪರವಾಗಿ ನಾನಿದ್ದೀನಿ ತಾಯಿ, ಹೆದರ್ಕೋಬೇಡ ಅಂತ ಹೇಳುವಂತ ಶ್ರೇಷ್ಠ ಪರಂಪರೆಗೆ ಸೇರಿದವರು ನಾವು. ಆದರೆ ಈ ದೇಶಕ್ಕೆ ಬಂದ ಆಕ್ರಮಣಕಾರರು ಎಂತ ಪರಂಪರೆಯನ್ನು ಕಲ್ಪಿಸಿಕೊಟ್ರು. ಅಕ್ಬರ್ ಅಂತ ಒಬ್ಬ ರಾಜ ಇದ್ದ. 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮೀನಾ ಬಜಾರಿಗೆ ಹೋಗ್ತಿದ್ನಂತೆ. ಬಹಳ ಜನರಿಗೆ ಗೊತ್ತಿಲ್ಲ ಮೀನಾ ಬಜಾರ್ ಏನು ಅಂತ. ಭಾಳ ಜನರು ಅಂದ್ಕೊಳ್ಬೋದು, ನಮ್ಮ ಮನೇಲಿ ನಮ್ಮ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ಇವೆಲ್ಲ ಮಾತಾಡಬಾರ್ದು ಅಂತ. ಹಿಂಗೆ ಮಾತಾಡದೆ ಮುಚ್ಚಿಟ್ಟೆ ನಮ್ಮ ಮಕ್ಕಳು ಮುಸ್ಲಿಂ ಹುಡುಗರ ಜೊತೆ ಓಡೋಗಲಿಕ್ಕೆ ಶುರು ಮಾಡಿರೋದು. ಸೋಮನಾಥದ ಮೇಲೆ ಮಹಮ್ಮದ್ ಗಜ್ನಿ ಬೇರೆ ಒಂದು ರೂಟ್ ಹಿಡ್ಕೊಂಡು ಬಂದು ದಾಳಿ ಮಾಡ್ತಾನೆ ಅಂತ ಗೊತ್ತಾದಾಗ ಆ ದೇವಸ್ಥಾನದ ದರ್ಶನಕ್ಕೆ ಅಂತ ಬಂದಿದ್ದ 50,000 ಜನ ಭಕ್ತರು ಅವರು ಈ ಮಂದಿರವನ್ನು ಕಾಪಾಡಲಿಕ್ಕೆ ನಿಂತ್ಕೊಂಡಿದ್ದಾರೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ಅಷ್ಟೂ ಜನರ ಕತ್ತು ಕಡಿದು ಕೊಂದವನು ಮೊಹಮ್ಮದ್ ಗಜ್ನಿ. ನಾನು ಹಿಂಗೆ ಹೇಳಿದ ತಕ್ಷಣ ಪೊಲೀಸರು FIR ಹಾಕ್ತೀನಿ ಅಂತ ಬರ್ತಾರೆ. ರೀ ಸ್ವಾಮಿಗಳೇ, ಮೊಹಮ್ಮದ್ ಗಜ್ನಿ ಭಾರತದವನಲ್ಲ, ಹೊರದೇಶದಿಂದ ಆಕ್ರಮಣಕಾರಿಯಾಗಿ ಬಂದವನು. ತೈಮೂರ್ ಲಂಗ್ ಭಾರತಕ್ಕೆ ಬಂದ. 1 ಲಕ್ಷ ಹಿಂದೂಗಳ ತಲೆಯನ್ನ ಒಂದು ರಾತ್ರಿಯಲ್ಲಿ ಕಡಿದು ಬೆಟ್ಟವನ್ನ ಕಟ್ಟಿಬಿಟ್ಟಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ಸೈಫ್ ಅಲಿ ಖಾನ್ ತನಗೆ ಮಗು ಹುಟ್ಟಿದಾಗ ಮಗುವಿಗೆ ಹೆಸರೇನಂತ ಇಡ್ತಾನೆ ಗೊತ್ತಾ? ತೈಮೂರ್ ಅಂತ ಇಡ್ತಾನ್ರಿ. ಮೊಹಮ್ಮದ್ ಗಜ್ನಿಯ ಆಕ್ರಮಣ ಎಂತ ಭಯಾನಕವಾದ ರಕ್ತ ಸಿಕ್ತ ಆಕ್ರಮಣ ಅಂತ ಬಾಬಾ ಸಾಹೇಬರು ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದ ಮೇಲೆ ಹೇಳ್ತಾರೆ. ಹಾಕ್ರಿ FIR. ದ್ವೇಷ ಭಾಷಣ ಅಂತ ಕರಿತೀರಿ ಅದನ್ನ. ಮಿತ್ರ, ಹೆಸರೇ ಚೆನ್ನಾಗಿದೆ, ಹಿಂದೂ ಸಂಗಮ. ಹಿಂದೂ ಸಂಗಮ ಅಂದರೆ ಹಿಂದೂಗಳೆಲ್ಲ ಒಂದು ಕಡೆ ಸೇರೋದು ಅಂತ ನಾವು ಅಂದ್ಕೊಂಡಿದ್ದೀವಲ್ಲ. ಸಂಗಮ ಅಂದರೆ ಏನು ಗೊತ್ತಾ? ಸುಮ್ಮನೆ ನೆನಪಿಸ್ತೀನಿ ನಿಮಗೆ. 144 ವರ್ಷಗಳ ಹಿಂದೆ ನಡೆದಂಥ ಮಹಾಕುಂಭವನ್ನು ನಡೀತಲ್ಲ, ಎಲ್ಲಿ ನಡೀತು ಗೊತ್ತಾ? ಸಂಗಮದಲ್ಲಿ ನಡೀತು. ಅಲ್ಲಿ ಗಂಗೆ, ಯಮುನೆ ಮತ್ತು ಸರಸ್ವತಿ 3 ಜನ ಒಂದು ಕಡೆ ಸೇರಿದಂಥ ಪ್ರಯಾಗದಲ್ಲಿ ಅದ್ಭುತವಾಗಿರುವಂಥ ಆ ಜಾಗದಲ್ಲಿ ನಾವೆಲ್ಲರೂ ಹೋಗಿ ಮಿಂದೆದ್ದು ಬಂದ್ವಿ. ಇದೂ ಒಂದು ಸಂಗಮ. ಇದು ಹಿಂದೂಗಳ ಸಂಗಮ. ಯಾವ ಹಿಂದೂಗಳು? ಇಲ್ಲಿ ಕೂತಿರೋರು ಯಾರೂ ಕುರುಬರಲ್ಲ, ಇಲ್ಲಿ ಕೂತಿರೋರು ಒಕ್ಕಲಿಗರಲ್ಲ, ಇಲ್ಲಿ ಕೂತಿರೋರು ಬ್ರಾಹ್ಮಣರಲ್ಲ, ಇಲ್ಲಿ ಕೂತಿರೋಂಥವ್ರು ಲಿಂಗಾಯತರಲ್ಲ, ಇಲ್ಲಿ ಕೂತಿರೋಂಥವ್ರು ಬಡಗಿಗಳಲ್ಲ, ಇಲ್ಲಿ ಕೂತಿರೋಂಥವ್ರು ಕಮ್ಮಾರರಲ್ಲ, ಇಲ್ಲಿ ಕೂತಿರೋರು ಕುಂಬಾರರಲ್ಲ, ಇಲ್ಲಿ ಕೂತಿರೋಂಥವ್ರು ತಮ್ಮಂತಾವು ದಲಿತರು ಅಂತ ಕರ್ಕೊಳ್ಳೋದಿಲ್ಲ, ಇಲ್ಲಿ ಕೂತಿರೋಂಥವ್ರು ತಮ್ಮಂತಾವು ಟ್ರೈಬಲ್ಗಳು ಅಂತ ಕರ್ಕೊಳ್ಳೋದಿಲ್ಲ. ಮತ್ತು ಯಾರು ನೀವು? ನಾವೆಲ್ಲ ಸಂಗಮಕ್ಕೆ ಬಂದು ಐಡೆಂಟಿಟಿ ಕಳೆದುಕೊಂಡು ಒಂದಾಗಿ ಹಿಂದೂ ಅಂತ ಜೊತೆಗೂಡಿರುವಂಥ ಜನ ನಾವು ಅಂತ ಹೇಳಿಕೊಳ್ಳುವ ಹಿಂದೂ ಸಂಗಮ. ಆಶ್ಚರ್ಯ ಏನು ಗೊತ್ತಾ ಮಿತ್ರರೇ? ಒಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮಗೆ. 144 ವರ್ಷಗಳಿಗೊಮ್ಮೆ ಮಹಾಕುಂಭ ನಡೆಯುತ್ತೆ. ನಮ್ಮ ಜೀವನದ ಮಹಾಭಾಗ್ಯ. ಅಂಥ ಭಾಗ್ಯ 144 ವರ್ಷಗಳ ಹಿಂದೆ ಹುಟ್ಟಿದ ಮಗುವಿಗೆ ಸಿಗಲಿಲ್ಲ. ಮೊನ್ನೆ ಮಹಾಕುಂಭ ಮುಗಿದ ನಂತರ ಹುಟ್ಟಿದ ಮಗುವಿಗೆ ಸಿಗಲ್ಲ. ನನಗೆ ನಿಮಗೆ ಭಾಗ್ಯ. ಹೋಗಿ ಮಿಂದು ಬಂದವರು ಪುಣ್ಯವಂತರು. ಕೊನೆ ಪಕ್ಷ TV ನೋಡೋ ಭಾಗ್ಯ ಆದರೂ ಅನೇಕರಿಗೆ ಸಿಕ್ತು. ಆದರೆ ಹಿಂದೂ ಸಂಗಮ ಈ ಹಿಂದೆ ಯಾವತ್ತೂ ಆಗಿರಲಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದಿಡೀ ದೇಶವನ್ನು ವ್ಯಾಪಿಸಿಕೊಂಡಂಥ ಹಿಂದೂ ಸಂಗಮ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಆಗ್ತಾ ಇದೆ. ಇದು ಮಹಾಕುಂಭಕ್ಕಿಂತಲೂ ದೊಡ್ಡ ಸಂಗಮ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಯಾವಾಗ ಸಿಖ್ಖರು ಪಂಜಾಬ್ನಲ್ಲಿ ಎದ್ರೋ ಮರಾಠರು ಸೈಲೆಂಟ್ ಆಗಿದ್ರು. ಮರಾಠರು ಎದ್ದಾಗ ಅಸ್ಸಾಮಿಗಳು ಸೈಲೆಂಟ್ ಆಗಿದ್ರು. ಅಸ್ಸಾಮಿಗಳು ಎದ್ದಾಗ ಕರ್ನಾಟಕದವರು ಸೈಲೆಂಟ್ ಆಗಿದ್ರು. ಕರ್ನಾಟಕದವರು ಈ ಮುಸಲರ ವಿರುದ್ಧ ಹೋರಾಟ ಮಾಡಬೇಕಾದಾಗ ಕಾಶ್ಮೀರದಲ್ಲಿ ಸೈಲೆಂಟ್ ಆಗೋದ್ವಿ. ಕಾಶ್ಮೀರದಲ್ಲಿ ಎದ್ದಾಗ ರಜಪೂತರು ಸೈಲೆಂಟ್ ಆದರು. ರಜಪೂತರು ಎದ್ದಾಗ ತಮಿಳ್ನಾಡಿನಲ್ಲಿ ಗಲಾಟೆ ಇಲ್ಲ. ಒಟ್ಟಲ್ಲಿ ನಾನು ಹಿಂದೂ ಅಂತ ಏಕಕಾಲಕ್ಕೆ ಹೀಗೆ ಎದ್ದು ನಿಂತ ಘಟನೆ ಬಹುಶಃ ಇಡೀ ದೇಶದಲ್ಲಿ ಮತ್ತೊಮ್ಮೆ ಬಂದಿರಲಿಕ್ಕಿಲ್ಲ. ಇದು ಮೊದಲನೇ ಬಾರಿಗೆ ಬಂದಿದೆ. ಯಾರ್ಯಾರು ಈ ಸಂಗಮದಲ್ಲಿ ಸ್ನಾನ ಮಾಡಿದ್ದೀರೋ ಧನ್ಯರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲದೆ ಇವತ್ತು ಒಂದಿನ ರಜೆ ಇದೆ ಅಂತ ಆಚೆ ಹೋದವರಿಗೆ ಈ ಭಾಗ್ಯ ಇಲ್ಲ ರೀ. ಯಾರ್ಯಾರು ಇವತ್ತು ಶೋಭಾಯಾತ್ರೆಯಲ್ಲಿ ಬಂದು ಸೇರಿಕೊಂಡ್ರೋ ನಿಮ್ಮ ಧನ್ಯತೆಯನ್ನು ನೀವೇ ಖುಷಿ ಪಡಬೇಕು ಅಂತ ಏಕಕಾಲಕ್ಕೆ ಈ ನಾನು ಹಿಂದೂ ಗರ್ಜನೆ ಎಲ್ಲ ಕಡೆ ಮೆರಿತಾ ಇದೆ ಅಂತ ಯೋಚನೆ ಮಾಡಿ. ಯಾರು ಹಿಂದೂ?
ಈ ಪ್ರಶ್ನೆ 25 ವರ್ಷಗಳ ಹಿಂದೆ ಕೇಳಿದರೆ, 50 ವರ್ಷಗಳ ಹಿಂದೆ ಕೇಳಿದರೆ, 100 ವರ್ಷಗಳ ಹಿಂದೆ ಒಬ್ಬ ಅರ್ಚಕರನ್ನ, ದೇವಸ್ಥಾನದಲ್ಲಿರುವಂಥ ಒಬ್ಬ ಅರ್ಚಕರನ್ನ ಯಾರಾದರೂ ಹೋಗಿ ಕೇಳಬೇಕು, ಯಾರು ಹಿಂದೂ 100 ವರ್ಷಗಳ ಹಿಂದೆ, ಅವ್ರೇನು ಹೇಳ್ತಿದ್ರು ಗೊತ್ತಾ? ನನಗೂ ಗೊತ್ತಿಲ್ಲ, ಉತ್ತರ ಭಾರತದಲ್ಲಿ ಯಾರೋ ಕೆಲವರು ಇದ್ದಾರಂತೆ ಹಿಂದೂಗಳು ಅಂತ. ನೀವು ಯಾರು ಅಂದರೆ ಬ್ರಾಹ್ಮಣರು ಅಂದಿರ್ತಿದ್ರು. ಇವತ್ತು ಕೇಳಿ ನೋಡಿ ಯಾರು ಹಿಂದೂ ಅಂತ. ನಮ್ಮಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು, ಯಾರು ಭಾರತ್ ಮಾತಾ ಕಿ ಜೈ ಅಂತಾರೋ ಅವರು ಹಿಂದೂ, ಯಾರು ವಂದೇ ಮಾತರಂ ಘೋಷಣೆ ಕೂಗ್ತಾರೋ ಅವರು ಹಿಂದೂ, ಯಾರು ಗೋವನ್ನು ಪೂಜಿಸ್ತಾರೋ ಅವರು ಹಿಂದೂ, ಯಾರು ಸಂತರನ್ನ ಗೌರವಿಸ್ತಾರೋ ಅವರು ಹಿಂದೂ, ಯಾರು ಕೇಸರಿಗೆ ಗೌರವವನ್ನು ಕೊಡ್ತಾರೋ ಅವರು ಹಿಂದೂ. ಏನು ಅದ್ಭುತ! ಇವತ್ತು ಹಿಂದೂ ಎನ್ನುವಂಥ ಪದದ ಅರ್ಥ ಎಷ್ಟು ಸ್ಪಷ್ಟವಾಗಿದೆ. ಈ ಮಾತನ್ನ ಹೇಳಲಿಕ್ಕೋಸ್ಕರ ಸಾವರ್ಕರ್ ಎಷ್ಟು ಒದ್ದಾಡಿದ್ರು. ಸಾವರ್ಕರ್ ಹೇಳಿದ್ರು, ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ. ಹಿಮಾಲಯದಿಂದ ಹಿಡಿದು ಸಮುದ್ರದವರೆಗಿನ ಇಡೀ ಭಾರತ ಭೂಭಾಗವನ್ನು ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ, ಅನುಭವಿಸ್ತಾರೋ ಅವನೇ ಹಿಂದೂ ಅಂತ ಕರೆದ್ರು. ಇವತ್ತು ನಮ್ಮೆಲ್ಲರಿಗೂ ಅರಿವಾಗಿದೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಹಬ್ಬಿರುವ ಅಖಂಡವಾಗಿರುವಂಥ ಈ ಭಾರತವನ್ನು ನಾನು ಪುಣ್ಯಭೂಮಿ ಅಂತ ಯಾರ್ಯಾರು ಭಾವಿಸ್ತೀರೋ ಅವರೆಲ್ಲರನ್ನೂ ಹಿಂದೂ ಅಂತ ಕರಿತೀವಿ. ಹೀಗಾಗಿ ಬಹಳ ಹೆಮ್ಮೆಯಿಂದ ಅಬ್ದುಲ್ ಕಲಾಂರನ್ನು ಹಿಂದೂ ಅಂತ ಕರೆಯೋದು ನಾವು. ಹಿಂಗೆ ಬಹಳ ಹೆಮ್ಮೆಯಿಂದ ಪರಮವೀರ್ ಚಕ್ರ ಪಡೆದ ಅಬ್ದುಲ್ ಹಮೀದ್ರನ್ನು ಹಿಂದೂ ಅಂತ ಕರೆಯೋದು. ಯಾಕೆ ಅಂದರೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವನನ್ನ ಹಿಂದೂ ಅಂತ ಅಭಿಮಾನದಿಂದ ಗೌರವಿಸುವ ಜನಾಂಗ ನಮ್ಮದ್ದು ಅಂತ. ನಾನು ಆಗಲೇ ಹೇಳಿದಂತೆ ಬಹಳ ಜನ ಹೇಳ್ತಾರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಹಿಂದೂ ಅಂದರೆ ಹೇಡಿ, ಹಿಂದೂಗಳಲ್ಲಿ ಮೇಲು ಕೀಳು ಭೇದ ಇದೆ ಅಂತ. ಆದರೆ ಈ ಒಂದು ಸಂಗಮ ಕಳೆದ 1 ತಿಂಗಳಿಂದ ಇವೆಲ್ಲ ವಾಕ್ಯಗಳನ್ನು ಸುಳ್ಳಾಗಿಸಿ ಬಿಡ್ತು. ನಾನಿನ್ನು ಮುಂದೆ ಜೀವಮಾನದಲ್ಲಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳೋದಿಲ್ಲ, ಒಗ್ಗಟ್ಟು ಮಾಡಬೇಕು. ಭಾಳ ಜನ ನನಗೆ ಹೇಳ್ತಾರೆ ಹಿಂದೂಗಳು ಯಾವಾಗಲೂ ಜೊತೆಯಲ್ಲಿರಬೇಕು, ವಾರಕ್ಕೊಂದಿನ ಸೇರಬೇಕು. ನಾವೇನು ಯುದ್ಧ ಮಾಡ್ಲಿಕ್ಕೆ ಹೋಗಬೇಕಾಗಿದೆಯಾ? ನಾವೇನೋ ಬೇರೆ ರಾಷ್ಟ್ರದಲ್ಲಿದ್ದರೆ ಪ್ರತಿ ವಾರ ಸೇರಿ, ಪ್ರತಿ ತಿಂಗಳು ಸೇರಿ ಏನೋ ಕಾನ್ಸ್ಪಿರಸಿ ಮಾಡ್ಲಿಕ್ಕೆ ಸೇರಬೇಕು. ಆದರೆ ನಾವು ನನ್ನ ದೇಶದಲ್ಲಿದ್ದೀವಿ ಕಣ್ರಿ, ನಾನು ಯಾಕೆ ಪ್ರತಿ ವಾರ ಸೇರಿ ಕಾನ್ಸ್ಪಿರಸಿ ಮಾಡಬೇಕಾಗಿದೆ? ಇದು ಯಾರಪ್ಪನ ದೇಶ ಅಲ್ಲ, ಇದು ನನ್ನ ದೇಶ. ಯಾವಾಗ ಕಾಲದ ಕರೆ ಬರುತ್ತೋ, ಯಾವತ್ತು ಸಂಘ ಹೇಳಿಕೆ ಕೊಡ್ತೋ, ಯಾವತ್ತು ಹಿಂದೂ ಧರ್ಮಕ್ಕೆ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೋ, ಮನೆಯಿಂದ ಹಿಂದೂ ಬಂಧುಗಳು ಒಟ್ಟಾಗಿ ಬಂದು ಹೆಂಗೆ ಸೇರ್ತಾರೆ ಅನ್ನೋದಕ್ಕೆ ಇದು ಅದ್ಭುತವಾಗಿರುವಂಥ ಉದಾಹರಣೆ. ಎಂಥ ಉದಾಹರಣೆ! ಯಾರು ಕಾರಣ ಇದಕ್ಕೆ? ನನಗೆ ಬಹಳ ಹೆಮ್ಮೆ ಇದೆ. ಇಲ್ಲಿರುವ ಪ್ರತಿಯೊಬ್ಬ ಸ್ವಯಂ ಸೇವಕರು ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ಯಾರು ಕಾರಣ? ಒಬ್ಬ ತರುಣ ಅವತ್ತಿನ ದಿನಗಳಲ್ಲಿ ಡಾಕ್ಟರ್ ಡಿಗ್ರಿ ಪಡೆಯೋದು ಅತ್ಯಂತ ಕಷ್ಟ ಅಂತಿದ್ದಾಗ, ವೈದ್ಯನಾದ ನಂತರ ಏನು ಮಾಡಬೇಕು ಅಂತ ಕೇಳಿದರೆ, ನಾನು ತರುಣರ ಗುಂಪು ಕೂಡಿಸ್ಬೇಕು ಅಂತ ಎಲ್ಲರನ್ನೂ ಸೇರಿಸಿ ಕಬಡ್ಡಿ ಆಡಿಸ್ತಿದ್ದ. ಯಾತಕ್ಕೆ ಕಬಡ್ಡಿ ಆಡ್ತೀರಾ ಅಂತ ಕೇಳಿದರೆ ಅವನು ಹೇಳ್ತಾ ಇದ್ದ, ಒಂದು ದಿನ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ. ಎಲ್ಲರೂ ನಗ್ತಿದ್ರು, ಕಬಡ್ಡಿ ಆಡಿದ್ರೆ ಹಿಂದೂ ರಾಷ್ಟ್ರ ಆಗ್ಬಿಡುತ್ತಾ? ನೋಡ್ತಾ ಇರಿ ಏನಾಗತ್ತೆ ಅಂತ. ಅವತ್ತು ಡಾಕ್ಟರ್ ಹೆಡ್ಗೇವಾರರು ಹೇಳಿದ್ರಲ್ಲ, ಆ ಕಬಡ್ಡಿ ಆಡ್ಕೊಂಡು ಶುರುವಾಗಿರುವಂಥ ಒಂದು ಸಂಘಟನೆ ಇವತ್ತು ಇಡೀ ದೇಶಕ್ಕೆ ಹೇಗೆ ವ್ಯಾಪಕವಾಗಿ ಹಬ್ಬಿದೆ ಅಂತಂದರೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಸಂಘದ ಹೆಸರನ್ನು ಉಚ್ಚರಿಸದೇ ಇರೋರು ಇಲ್ಲ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ನನ್ನ ಪಾಲಿಗೆ. ಭಾರತದ ವಿರೋಧಿಗಳು ಅಮೆರಿಕಾದಲ್ಲಿದ್ದರು, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾರೆ. ಭಾರತದ ವಿರೋಧಿಗಳು ಪಾಕಿಸ್ತಾನದಲ್ಲಿದ್ದರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾರೆ. ಭಾರತದ ವಿರೋಧಿಗಳು ವಿಧಾನಸೌಧದಲ್ಲಿದ್ದರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾರೆ. ಏನು ಮಾಡೋದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿಲ್ಲದೆ ಏನೂ ನಡೆಯದೇ ಇಲ್ಲ. ಹೀಗಾಗಿ ಇವತ್ತೊಂದು ಹೊಸ ಬದಲಾವಣೆ ಬಂದಿದೆ. ಈ ಹೊಸ ಬದಲಾವಣೆಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೊಸ ಜಗತ್ತಿಗೆ ತೆರೆದುಕೊಳ್ಳುವಂಥ ಅಗತ್ಯ ಇದೆ. ಮಿತ್ರ, ಒಂದು ಗಂಭೀರವಾದ ಕೆಲವು ಸಂಗತಿಗಳನ್ನು ಹಂಚ್ಕೊಳ್ತೀನಿ. ನಾನು ಯಾವುದೇ ನನಗೆ ತುಂಬ ಜನ ಪೊಲೀಸರು ಬಂದು ಯಾವಾಗಲೂ ಹೇಳೋದಿದೆ, ನೀವು ತುಂಬ ಉದ್ಬೋಧಕಾರಿಯಾಗಿ ಜನರನ್ನು ಭಡಕಾಯಿಸುವ ಭಾಷಣ ಮಾಡ್ತೀರಾ. ಇಲ್ಲ ರೀ, ಭಡಕಾಯಿಸುವ ಭಾಷಣ ಅಲ್ಲ, ಸತ್ಯ ಹೇಳ್ತೀನಿ ಅಷ್ಟೇ. ಸತ್ಯವನ್ನು ಸಹಿಸಿಕೊಳ್ಳುವ ತಾಕತ್ತಿಲ್ಲದೆ ಇರೋರು ಅದನ್ನು ಭಡಕಾವು ಭಾಷಣ ಅಂದರೆ ನಾನೇನು ಮಾಡಲಿಕ್ಕಾಗೋದಿಲ್ಲ. ಒಂದು ಸತ್ಯ ಹೇಳ್ತೀನಿ ಕೇಳಿ. ಎಲ್ಲರೂ ಹಿಂದೂ ಧರ್ಮವನ್ನು ಇಂಗ್ಲಿಷ್ನಲ್ಲಿ ಏನು ಅಂತ ಕೇಳಿದರೆ ಹಿಂದೂ ರಿಲಿಜನ್ ಅಂತ ಕರಿತೀವಿ. ಅಲ್ಲ ರೀ, ರಿಲಿಜನ್ 100 ಇರಬಹುದು,
ಆದರೆ ಧರ್ಮ ಅಂತಿರೋದು ಒಂದು ಮಾತ್ರ, ಅದು ಹಿಂದೂ ಧರ್ಮ ಮಾತ್ರ, ಇನ್ಯಾವುದೂ ಧರ್ಮ ಅಲ್ಲ, ಇನ್ನೆಲ್ಲ ರಿಲಿಜನ್ಗಳಷ್ಟೇ. ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ರಿಲಿಜನ್ ಪದಕ್ಕೆ ಅರ್ಥ ಏನು ಗೊತ್ತೇನು? ಯಾರಿಗೆ ಒಬ್ಬನೇ ದೇವರಿರ್ತಾನೋ, ಒಂದೇ ಪುಸ್ತಕ ಇರುತ್ತೋ, ಒಬ್ಬ ವ್ಯಕ್ತಿ ಆ ಇಡೀ ಮತವನ್ನು ಸೃಷ್ಟಿಸಿದ್ದಾನೋ ಅದನ್ನು ರಿಲಿಜನ್ ಅಂತ ಕರೀತಾರೆ. ಭಾರತಕ್ಕೆ, ಹಿಂದೂ ಧರ್ಮಕ್ಕೆ ಒಬ್ಬನೇ ದೇವರೇನು? 33 ಕೋಟಿ ದೇವತೆಗಳು ನಮಗೆ. ನಾವು ಯಾವತ್ತೂ ಯಾರಿಗೂ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ನಾವು 33 ಕೋಟಿ ದೇವತೆಗಳೊಂದಿಗೆ ಜಗತ್ನಲ್ಲಿ ಯಾರ್ಯಾರು ಒಬ್ಬನೇ ದೇವರು ಅಂತ ಪೂಜಿಸ್ತಾರೋ ಅವರನ್ನೂ ಬಂದು ಸೇರಿಸಿ 33 ಕೋಟಿಯ 3 ದೇವತೆಗಳು ಅಂತ ಕರೆದ್ರೆ ನಮಗೇನು ಟೆನ್ಷನ್ ಇಲ್ಲ. ನಾವ್ಯಾವತ್ತೂ ತಲೆ ಕೆಡಿಸಿಕೊಂಡವರಲ್ಲ. ಒಬ್ಬನೇ ದೇವರು ಸತ್ಯ, ಇನ್ನು ಉಳಿದವರು ಯಾರು ಸತ್ಯವಲ್ಲ ಅಂತ ಹೇಳುವಂಥ ಜನಾಂಗದವರಲ್ಲ ನಾವು. 33 ಕೋಟಿ ದೇವತೆಗಳು ಅಂತ ಹೆಮ್ಮೆಯಿಂದ ಹೇಳುವಂಥ ಜನಾಂಗದವರು. ನಾವು ಹೆಂಗ್ ರಿಲಿಜನ್ನು? ನಾವು ಧರ್ಮ. ಹಿಂದೂ ಅನ್ನೋ ಪದ ಬಂದಾಗ ತುಂಬ ಜನ ಇಂಗ್ಲಿಷ್ ಮೀಡಿಯಂಗೆ ತಮ್ಮ ಮಕ್ಕಳನ್ನು ಕಳಿಸ್ತೀರಾ. ಎಲ್ಲಾದರೂ ಹಿಂದೂ ಅನ್ನೋ ಪದ ಬಂದಾಗ ರಿಲಿಜನ್ ಅಂತ ಬರಿಬಾರದು ಅಂತ ಮಕ್ಕಳಿಗೆ ಹೇಳ್ಕೊಡಿ. ಹಿಂದೂ ಅನ್ನೋ ಪದ ಬಂದಾಗ ಧರ್ಮ ಅಂತಾನೇ ಹೇಳಬೇಕು. ಎರಡನೇದು, ಒಬ್ಬ ವ್ಯಕ್ತಿ, ಅನೇಕರು ಪ್ರಶ್ನೆ ಮಾಡ್ತಾರೆ. ಕರ್ನಾಟಕದ ಗೃಹ ಸಚಿವರು ಎಲೆಕ್ಷನ್ ಟೈಮಲ್ಲಿ ಪ್ರಶ್ನೆ ಮಾಡಿದ್ರು, ಹಿಂದೂ ಧರ್ಮಕ್ಕೆ ಅಪ್ಪ ಯಾರು? ಸಲೀಸ ಕೇಳಲಿಕ್ಕೆ ಸಿಗುತ್ತೆ ಅವರಿಗೆ. ಮಿತ್ರ, ಜಗತ್ನಲ್ಲಿ ಯಾವುದು ರಿಲಿಜನ್ ನಿಂತಿದೆಯೋ ಅದಕ್ಕೆ ಅಪ್ಪ ಇರ್ತಾನೆ. ಅದನ್ನು ಯಾರೋ ಒಬ್ರು ಹುಟ್ಟಿಸಿರ್ಬೇಕು. ಆದರೆ ಹಿಂದೂ ಧರ್ಮ ರಿಲಿಜನ್ ಅಲ್ಲ ಕಣಪ್ಪ. ಬಹಳ ಯೋಚನೆ ಮಾಡಿ. ಇಲ್ಲಿ ಕಾಣುವಂಥ ಈ ಬಲ್ಬ್ಗಳನ್ನು ನೋಡ್ತೀವಲ್ಲ, ಮೊದಲ ಬಲ್ಬನ್ನು ಕಂಡುಹಿಡಿದವರು ಯಾರು? ನಮಗೊಬ್ಬ ಗೊತ್ತು, ಒಬ್ಬ ಸೈಂಟಿಸ್ಟ್ ಇದ್ದಾನೆ. ವಿಮಾನವನ್ನು ಕಂಡಿಡಿದವರು ಯಾರು? ನಮ್ಗೆ ಗೊತ್ತು, ಸೈಂಟಿಸ್ಟ್ ಇದ್ದಾನೆ. ಆದರೆ ಈ ಬಲ್ಬ್ಗಳನ್ನೆಲ್ಲ ಆಲೋಚನೆ ಮಾಡುವಂಥ ಫಿಸಿಕ್ಸನ್ನು ಯಾರು ಕಂಡಿಡಿದ್ರು ಅಂದರೆ ಯಾರಿಗೂ ಗೊತ್ತಿಲ್ಲ. ಸೈನ್ಸನ್ನು ಕಂಡಿಡಿದವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸೈನ್ಸ್ನೊಳಗೆ ಯಾವುದೋ ಒಂದು ಶಾಖೆಗೆ ಯಾರಾದರೂ ಅಪ್ಪ ಇರ್ತಾರೆ, ಸೈನ್ಸಿಗೆ ಇರೋದಿಲ್ಲ. ನೀವೊಂದು ಶಾಖೆ ಅಷ್ಟೇ, ಅದಕ್ಕೆ ಅಪ್ಪ ಇದ್ದಾರೆ. ನಾವು ಸಾಕ್ಷಾತ್ ವಿಜ್ಞಾನ, ಹೀಗಾಗಿ ನಮ್ಮದ್ದು ಧರ್ಮ ಅಂತ ಎದೆ ತಟ್ಟಿ ಹೇಳುವಂಥ ಜನಾಂಗ ನಮ್ಮದ್ದು. ನಾವು ರಿಲಿಜನ್ ಅಲ್ಲ, ಧರ್ಮ. ಮಿತ್ರ, ನಾವು ರಿಲಿಜನ್ ಅಲ್ಲ. ಯಾಕೆ ಅಂತಂದ್ರೆ ಜಗತ್ನಲ್ಲಿ ಅನೇಕ ರಿಲಿಜನ್ಗಳಿವೆ. ಒಂದು ಪುಸ್ತಕ ಮಾತ್ರ ಸತ್ಯ ಅಂತಾರೆ. ಈ ಪುಸ್ತಕದ ಬಗ್ಗೆ ಯಾರಾದರೂ ಮಾತನಾಡಿದರೆ ಸರ್ ತನ್ಸೆ ಜುದಾ ಅಂತಾರೆ. ಈ ಪುಸ್ತಕದ ಬಗ್ಗೆ ಯಾರಾದರೂ ಕೆಟ್ಟದ್ದಾಗಿ ಹೇಳಿದರೆ ಸರ್ ತನ್ಸೆ ಜುದಾ ಅಂತಾರೆ. ಈ ಪುಸ್ತಕವನ್ನು ಯಾರಾದರೂ ಸುಟ್ಟರೆ ಅವನನ್ನು ಶೂಟ್ ಮಾಡ್ತಾರೆ. ಆದರೆ ನನ್ನ ದೇಶಕ್ಕೆ ಬಂದು ನಿಮ್ಮ ಹಿಂದೂ ಧರ್ಮದ ಪುಸ್ತಕ ಯಾವುದು ಅಂತ ಕೇಳಿದರೆ ನಾನು ಒಂದು ಪುಸ್ತಕ ಅಂತ ಹೇಳಲ್ಲ, ಒಂದು ಲೈಬ್ರರಿಗೆ ಕರ್ಕೊಂಡು ಹೋಗಿ ಇಲ್ಲಿರೋ ಎಲ್ಲ ಪುಸ್ತಕ ಹಿಂದೂ ಧರ್ಮದ್ದೇ ಕಣೋ, ಇದೆಲ್ಲವನ್ನು ಅನುಸರಿಸಿ ಪ್ರೀತಿಯಿಂದ ಬದುಕುವ ಜನ ನಾವು ಅಂತ ಹೆಮ್ಮೆಯಿಂದ ಹೇಳಬಲ್ಲ ಧರ್ಮಕ್ಕೆ ಸೇರಿದವರು ನಾವು. ಯೋಚನೆ ಮಾಡ್ರಿ. ಸುಮ್ಮನೆ ನೀವೇ ಜಿಜ್ಞಾಸೆ ನಿಮಗೆ. ಭಗವಂತ ಅಗಾಧವಾದವನು. ಅವನು ಪಾಕಿಸ್ತಾನವನ್ನು ನೋಡ್ಕೊಳ್ತಾನೆ, ಅವನು ಅಮೇರಿಕಾನೂ ನೋಡ್ಕೊಳ್ತಾನೆ, ಅವನು ಭಾರತವನ್ನು ನೋಡ್ಕೊಳ್ತಾನೆ ಅಂತ ನಾವು ನಂಬಿದ್ದೀವಿ. ಇಂಥ ಭಗವಂತ ಒಂದೇ ದೇವರ ಮೂಲಕ ವ್ಯಕ್ತ ಆಗ್ತಾನೆ ಅಂತಂದರೆ ಏನು ಲಿಮಿಟೆಡ್ ಪೀರಿಯಡ್ ಆಫರ್ ಅಪ್ಪ ಇದು? ಹೌದೋ ಅಲ್ವಾ? ಭಗವಂತ ಒಬ್ಬನ ಮೂಲಕ ಮಾತ್ರ ವ್ಯಕ್ತಗೊಳ್ಳೋದಾ? ಇಂಥ ಅಗಾಧವಾಗಿರುವ ಭಗವಂತ ಒಬ್ಬನ ಬಾಯಿಯ ಮೂಲಕ ತನ್ನೆಲ್ಲ ಅದ್ಭುತಗಳನ್ನು ಹೇಳ್ತಾನೆ ಅಂತಂದರೆ ಲಿಮಿಟೆಡ್ ಅದ್ಭುತಗಳು ಅಷ್ಟೇನಾ ಒಂದು? ನನ್ನ ಧರ್ಮ ಹೇಳ್ತು, ಒಬ್ಬನ ಮೂಲಕ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥ ವೈಭವ ಆ ಭಗವಂತ. ಅದಕ್ಕೆ ಕಾಲ ಕಾಲಕ್ಕೆ ಋಷಿಮುನಿಗಳು ಹುಟ್ಟಿ ಬರ್ತಾರೆ ಅಂತ ಆ ಋಷಿಮುನಿಗಳ ವೈಭವವನ್ನು ಹಂಚಿಕೊಂಡಂಥ ಧರ್ಮ ನಮ್ಮದು. ನೀವು ಗೂಗಲ್ ಮ್ಯಾಪ್ ತೆಗೆದ್ರೆ, ಗೂಗಲ್ ಮ್ಯಾಪ್ ವಿದೇಶಿ, ಸ್ವದೇಶಿಯ ಚಿಂತನೆ ಇರೋದ್ರಿಂದ ಬಿಡಿ. ಮ್ಯಾಪಲ್ಸ್ ಇಂಡಿಯಾ ಅಂತ ಭಾರತದ ಮ್ಯಾಪ್ ಇದೆ, ಮನೆಗೆ ಹೋದ್ಮೇಲೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ಮ್ಯಾಪಲ್ಸ್ ಇಂಡಿಯಾ ತೆಗೆದ್ರೆ ನೀವು ಇಲ್ಲಿಂದ ಶಿವಮೊಗ್ಗನೋ, ಇಲ್ಲಿಂದ ಕಲಬುರಗಿಗೋ, ಇಲ್ಲಿಂದ ವಿಜಯಪುರಕ್ಕೋ, ಇಲ್ಲಿಂದ ನೀವು ಯಾವುದೋ ಒಂದು ಊರಿಗೆ ಹೋಗಬೇಕು ಮ್ಯಾಪ್ ಅಂತ ತೋರಿಸಿದರೆ ಮ್ಯಾಪ್ ಏನು ಮಾಡುತ್ತೆ ಗೊತ್ತಾ? ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ 3-4 ದಾರಿ ತೋರಿಸುತ್ತೆ. ಒಂದು ಆರ್ಡಿನರಿ ಮ್ಯಾಪು ಡೆಸ್ಟಿನೇಷನ್ಗೆ ಹೋಗಲಿಕ್ಕೆ 3-4 ದಾರಿ ತೋರಿಸುತ್ತೆ. ನೀವು ಆ ದಾರಿಯಲ್ಲಿ ಫಾಸ್ಟಾಗಿ ಹೋಗುವಂಥ ದಾರಿ ಯಾವುದು, ರೋಡ್ ಚೆನ್ನಾಗಿರುವ ದಾರಿ ಯಾವುದು, ಒಳ್ಳೆ ಸೀನಿಕ್ ಬ್ಯೂಟಿ ಇರುವಂಥ ದಾರಿ ಯಾವುದು ಅಂತ ನೀವು ಆರಿಸಿಕೊಂಡು ನಿಮಗೆ ಬೇಕಾಗಿರುವ ದಾರಿಯಲ್ಲಿ ಹೋಗಬಹುದಾಗಿರುವ ಸ್ವಾತಂತ್ರ್ಯವನ್ನು ಒಂದು ಮ್ಯಾಪ್ ಕೊಡುತ್ತೆ, ಆರ್ಡಿನರಿ ಆ್ಯಪು.
ಆದರೆ ನಮಗೆ ಬೇಕಾಗಿರುವ ದೇವರನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಇಲ್ಲ ಅಂತಂದರೆ ಹೆಂಗ್ರೀ? ಅದಕ್ಕೆ ಹಿಂದೂ ಧರ್ಮ ಹೇಳ್ತು, ನಿನ್ನ ದೇವರ ಕೋಣೆಯಲ್ಲಿ 28 ದೇವರು ಇರ್ತಾರೆ ಕಣೋ, ನಿನ್ನ ಮನಸ್ಸಿಗೆ ಯಾವ ದೇವರು ಸೂಟ್ ಆಗ್ತಾರೋ ಆ ದೇವರನ್ನು ಆರಿಸಿಕೊಂಡು ನಿನ್ನ ಮಾರ್ಗದಲ್ಲಿ ಮುನ್ನಡಿ ಮತ್ತು ನೀನು ಗುರಿಯನ್ನು ಮುಟ್ಟು ಅಂತ ಹೇಳಬಲ್ಲ ಧರ್ಮ ಯಾವುದಾದ್ರೂ ಇದ್ದರೆ ಅದು ನನ್ನ ಧರ್ಮ ಮಾತ್ರ. ಇಲ್ಲಿರುವಂಥ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ನೆನ್ಪಿಟ್ಕೊಳ್ಳಿ. ಭಾಳ ಜನ ಬಂದು ಹೇಳ್ತಾರೆ ನಮ್ಮದು ಒಂದೇ ದೇವರು, ನಿಮ್ದು 28 ದೇವರು, 33 ಕೋಟಿ ದೇವರು ಅಂತ ಹೇಳಿದಾಗ ಹೇಳಿ, ಮ್ಯಾಪಲ್ಲೇ 3 ದಾರಿ ಕಾಣಿಸುತ್ತೆ ಅಂತಂದರೆ ದೇವರು 33 ಕೋಟಿ ಇದ್ದಾರೆ ಅಂತಂದರೆ ಅದು ನನಗಿರುವ ಫ್ರೀಡಮ್ ಅಂತ. ಹಿಂದೂ ಧರ್ಮದಲ್ಲಿರುವಷ್ಟು ಫ್ರೀಡಮ್ ಜಗತ್ನಲ್ಲಿ ಮತ್ಯಾವ ಮತಪಂಥದಲ್ಲೂ ಇಲ್ಲ. ಈ ಕಾರಣಕ್ಕೋಸ್ಕರ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿಂತಿರೋದು. ಮಿತ್ರ, ಹಿಂದೂ ಧರ್ಮ ಹೇಳ್ತು ಎಷ್ಟು ಮತಗಳಿವೆಯೋ ಅಷ್ಟು ಪಥಗಳಿವೆ ಅಂತ. ಆ ಪಥಗಳ ಕಾರಣಕ್ಕೆ ಇವತ್ತು ಹಿಂದೂ ವಿಶಾಲವಾಗಿ ಬೆಳೆದಿದ್ದಾನೆ. ಎಷ್ಟು ವಿಶಾಲವಾಗಿ ಬೆಳೆದಿದ್ದೀವಿ ಗೊತ್ತೇನು? ನನಗೆ ಹಿಂದೂ ಧರ್ಮ ಒಂದಷ್ಟು ಒಳ್ಳೆಯ ಗುಣಗಳನ್ನು ಕಲಿಸಿಕೊಟ್ಟಿದೆ. ಈ ಒಳ್ಳೆಯ ಗುಣ ಜಗತ್ತಲ್ಲಿ ಮತ್ತೆ ಯಾರಿಗಾದರೂ ಇದೆಯಾ ಅಂತ ಒಂದ್ಸಲ ಹುಡುಕಿ ನೋಡಿ. ರಾಮನನ್ನು ಆದರ್ಶವಾಗಿ ತೆಗೆದುಕೊಳ್ತೀವಿ. ಹೇಗೆ ಬದುಕಿದ್ದ ರಾಮ? ಏಕಪತ್ನಿ ವೃತಸ್ಥನಾಗಿ ಬದುಕಿದ್ದ. ತನ್ನ ಪತ್ನಿಯನ್ನು ರಾವಣ ಕಾಡಿಗೆ ಕರ್ಕೊಂಡೋಗಿದ್ದಾನೆ, ಲಂಕೆಗೆ ಕರ್ಕೊಂಡೋಗಿದ್ದಾನೆ ಅಂತ ಗೊತ್ತಾದಾಗ ಹೋಗ್ಲಿ ಬಿಡು, 14 ವರ್ಷ ಕಳೆದ ಮೇಲೆ ನಾನು ಅಯೋಧ್ಯೆಗೆ ವಾಪಸ್ ಹೋಗ್ತೀನಿ, ಬೇರೆ ಯಾರನ್ನೋ ಮದುವೆ ಆಗ್ತೀನಿ ಅಂತ ಹೇಳಲಿಲ್ಲ ರೀ. ರಾವಣನ ಅಟ್ಟಿಸ್ಕೊಂಡು ಹೋದ, ಸೀತೆಯನ್ನು ಬಿಡಿಸ್ಕೊಂಡು ಬಂದ. ಕೊನೆಗೆ ತಾನು ಪಟ್ಟಕ್ಕೇರಿದ ನಂತರ ಯಾರೋ ಅಪವಾದ ಮಾಡಿದ್ರು ಅಂತ ಹೇಳಿದ ಕಾರಣಕ್ಕೋಸ್ಕರ ಸೀತೆಯನ್ನು ಮತ್ತೆ ಕಾಡಿಗಟ್ಟಿದ. ಇನ್ನೊಂದು ಮದುವೆ ಆಗೋ ಚಾನ್ಸ್ ಇತ್ತು. ಒಂದು ಯಾಗ ಮಾಡಬೇಕಾದಾಗ ಪಕ್ಕದಲ್ಲಿ ಹೆಂಡತಿ ಕೂರಬೇಕು ಅಂತಂದಾಗ ತನ್ನ ಪತ್ನಿಯ ಮೂರ್ತಿಯನ್ನು ಇಟ್ಟು ಯಾಗ ಮಾಡಿದ್ದೇ ಹೊರತು ಮತ್ತೊಬ್ಬಳನ್ನು ಸ್ವೀಕಾರ ಮಾಡಲಾರೆ, ನನ್ನ ಜೀವನಕ್ಕೆ ಸೀತೆ ಒಬ್ಬಳೆ ಅಂತ ಹೇಳಿದಂಥ ಶ್ರೇಷ್ಠ ಆದರ್ಶವನ್ನು ಪ್ರತಿಪಾದಿಸಿದ ರಾಮ ನನಗೆ ಆದರ್ಶ. ಹಿಂದೂ ಧರ್ಮ ಇಂಥವ್ರನ್ನ ಕಟ್ಟಿಕೊಡ್ತು. ಹಿಂದೂ ಧರ್ಮ ಎಂಥವ್ರನ್ನ ಕಟ್ಟಿಕೊಡ್ತು. ನಮ್ಮನ್ನು ಆಡ್ಕೊಳ್ತಾರೆ. ಕೃಷ್ಣನಿಗೆ 16,000 ಹೆಂಡತಿಯರು, ಎಲ್ಲಿದ್ರು 16,000 ಜನ. ನರಕಾಸುರ ಈ 16,000 ಹೆಣ್ಣು ಮಕ್ಕಳನ್ನು ತನ್ನ ಜೈಲುಗಳಲ್ಲಿ ಬಂಧಿಸಿಟ್ಟಿದ್ದ. ಒಂದು ರೀತಿ ಜನಾನ ಇದ್ದಂಗಿತ್ತದು. ಕೃಷ್ಣ ನರಕಾಸುರನ ಸಂಹಾರ ಮಾಡಿದ ನಂತರ ಈ ಹೆಣ್ಣು ಮಕ್ಕಳನ್ನು ಬಿಡುಗಡೆ ಮಾಡಿದ್ನಲ್ಲ, ಕೃಷ್ಣ ಎಲ್ಲಿಗೆ ಹೋಗೋದು ನಾವು? ನಮ್ಗೆ ಯಾರಾದರೂ ಕೇಳಿದರೆ ಏನು ಹೇಳೋದು? ಈ ನರಕಾಸುರನ ಜೊತೆ ಇದ್ವಿ ನಾವು ಅಂತ ಹೇಳಿದರೆ ಏನಂತ ಮುಖ ತೋರಿಸೋದು ಅಂತ ಕೃಷ್ಣ ಹೇಳ್ದ, ಯಾರು ನಿಮ್ಮ ಒಡೆಯ, ಯಾರು ನಿಮ್ಮ ನಾಥ ಅಂತ ಕೇಳಿದರೆ ಕೃಷ್ಣ ಅಂತ ಹೇಳಿ, ನಾನಿದ್ದೀನಿ ನಿಮ್ಮ ಜೊತೆ. ಹೀಗೆ ಕೃಷ್ಣ ಅವರಿಗೆ ನಾಥನಾಗಿದ್ದು, ಹೀಗೆ ಅವರಿಗೆ ಕೃಷ್ಣ ಒಡೆಯನಾಗಿದ್ದು, ಈ ಪರಿಕಲ್ಪನೆ ಕೊಟ್ಟಿದ್ದು ಭಾರತ. ಜೈಲಿನಲ್ಲಿ ರಾಕ್ಷಸನ ಜೊತೆಗಿದ್ದ ಹೆಣ್ಣು ಮಗಳನ್ನು ಭಗವಂತ ಹೇಳ್ತಾನೆ, ನಿನ್ನ ಪರವಾಗಿ ನಾನಿದ್ದೀನಿ ತಾಯಿ, ಹೆದರ್ಕೋಬೇಡ ಅಂತ ಹೇಳುವಂಥ ಶ್ರೇಷ್ಠ ಪರಂಪರೆಗೆ ಸೇರಿದವರು ನಾವು. ಆದರೆ ಈ ದೇಶಕ್ಕೆ ಬಂದ ಆಕ್ರಮಣಕಾರರು ಎಂಥ ಪರಂಪರೆಯನ್ನು ಕಲ್ಪಿಸಿಕೊಟ್ರು? ಅಕ್ಬರ್ ಅಂತ ಒಬ್ಬ ರಾಜ ಇದ್ದ. ಅಕ್ಬರ್ ದಿ ಗ್ರೇಟ್ ಅಂತ ಕರಿತೀವಿ. ನಂಗೆ ಗೊತ್ತಿಲ್ಲ ಯಾರ್ಯಾರು ಗ್ರೇಟ್ ಅಂತ ಭಾವಿಸ್ತಿರೋ ಗೊತ್ತಿಲ್ಲ. ಅಕ್ಬರ್ ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಮೀನಾ ಬಜಾರಿಗೆ ಹೋಗ್ತಿದ್ನಂತೆ. ಭಾಳ ಜನರಿಗೆ ಗೊತ್ತಿಲ್ಲ ಮೀನಾ ಬಜಾರ್ ಏನು ಅಂತ. ಭಾಳ ಜನರು ಅಂದ್ಕೊಳ್ಬೋದು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ಇವೆಲ್ಲ ಮಾತಾಡಬಾರ್ದು ಅಂತ. ಹಿಂಗೆ ಮಾತಾಡದೆ ಮುಚ್ಚಿಟ್ಟೆ ನಮ್ಮ ಮಕ್ಕಳು ಮುಸ್ಲಿಂ ಹುಡುಗರ ಜೊತೆ ಓಡೋಗಲಿಕ್ಕೆ ಶುರು ಮಾಡಿರೋದು. ಸತ್ಯ ಹೇಳಬೇಕಾದಂಥ ಅಗತ್ಯ ಇದೆ ರೀ. ಅವ್ರ ಜೊತೆ ಚರ್ಚೆ ಮಾಡಬೇಕಾದಂಥ ಅಗತ್ಯ ಇದೆ. ಮೀನಾ ಬಜಾರ್ನಲ್ಲಿ ತಾನು ಆನೆಯ ಮೇಲೆ ಕೂತು ಅಕ್ಬರ್ ಬರ್ತಿದ್ದ. ರಜಪೂತರ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಆ ಬಜಾರ್ನಲ್ಲಿ ನಿಂತಿರ್ತಿದ್ರು. ಆ ಬಜಾರ್ನಲ್ಲಿ ನಿಂತಿದ್ದ ಹೆಣ್ಣು ಮಕ್ಕಳ ಮುಖ ನೋಡಿ ಅವನು ಗುರುತು ಮಾಡಿಟ್ಟು ಬಂದ ಅಂತಂದರೆ ಅವನನ್ನು, ಆ ಹೆಣ್ಣು ಮಕ್ಕಳನ್ನು ಅವನು ಜನಾನ ಕಳಿಸ್ಬೇಕಾಗಿತ್ತು. ಮಿತ್ರ, ಈ ದೇಶದಲ್ಲಿ ಆಳ್ವಿಕೆ ಮಾಡಿದ ಹೊರ ದೇಶದಿಂದ ಬಂದಂಥ ಈ ಆಕ್ರಮಣಕಾರಿಗಳೆಲ್ಲ ತಮ್ಮ ಜನಾನ ಮೇಂಟೈನ್ ಮಾಡ್ತಾ ಇದ್ರು. 200, 250, 300, 500ರವರೆಗೆ ಹಿಂದೂ ಹೆಣ್ಣು ಮಕ್ಕಳು ಅಲ್ಲಿ ಕೊಳಿತಾ ಬಿದ್ದಿರ್ತಿದ್ರು. ಇದು ಪರಂಪರೆ ಅವರದ್ದು. ನಮ್ಮ ಪರಂಪರೆ ರಾಮನ ಪರಂಪರೆ, ನಮ್ಮ ಪರಂಪರೆ ಕೃಷ್ಣನ ಪರಂಪರೆ. ಏನು ಅದ್ಭುತ ಮಿತ್ರ. ಭಾಳ ಜನ ತಾಯಂದ್ರಿಗೆ ಗೊತ್ತಿಲ್ಲ. ಗೊತ್ತಿರಬೇಕಾಗಿರೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಅವರು ಯಾವ ಥರ ಬದುಕಿದವರು ಅಂತಂದರೆ, ಹೆಣ್ಣು ಮಕ್ಕಳನ್ನು ನೋಡ್ಕೊಂಡಿದ್ದು ಹೆಂಗೆ, ನಾವು ಹೆಣ್ಣು ಮಕ್ಕಳನ್ನು ನೋಡ್ಕೊಳ್ಳೋದು ಹೆಂಗೆ. ಯಾರಾದರೂ ಹೆಣ್ಣು ಮಗು ಹಿಂದೂ ಧರ್ಮ ಬಿಟ್ಟು ಬೇರೆಯವನೊಂದಿಗೆ ಓಡಿ ಹೋದಾಗ, ಬೇರೆಯ ಮತವನ್ನು ಸ್ವೀಕರಿಸಿದಾಗ ನಂಗೆ ದುಃಖ ಅನಿಸುತ್ತೆ. ಯಾಕೆ ಅಂತಂದರೆ, ಅವಳು ಹಿಂದೂ ಆಗಿದ್ದಾಗ ಈ ಸ್ವರೂಪದಲ್ಲಿ ಕಂಡು ಅವಳ ಪದತಲಕ್ಕೆ ಹೂವನ್ನು ಹಾಕಿ ನಮಸ್ಕಾರ ಮಾಡಿ ಬಂದು ಕೂತ್ಕೋತೀವಿ. ಕಾರ್ಯಕ್ರಮ ಉದ್ಘಾಟನೆ ಆಗೋದು ಹಾಗೆ. ಅಮ್ಮ ಭಾರತಿ, ನೀನು ನನ್ನ ತಾಯಿ ಅಂತ ಗೌರವಿಸುವಂಥ ಪರಂಪರೆ. ಆದರೆ ಆಕ್ರಮಣಕಾರಿ ತುರ್ಕರು ಏನು ಮಾಡಿದರು ಗೊತ್ತಾ?
ಮೊಹಮ್ಮದ್ ಗೋರಿ ಮೊದಲನೇ ಬಾರಿಗೆ ತನ್ನ ದೇಶಕ್ಕೆ ವಾಪಸ್ ಹೋಗಬೇಕಾದಾಗ, ಮೊಹಮ್ಮದ್ ಗಜ್ನಿ ತನ್ನ ದೇಶಕ್ಕೆ ವಾಪಸ್ ಹೋಗಬೇಕಾದಾಗ ಈ ದೇಶದ ಸುಂದರ ಹೆಣ್ಣು ಮಕ್ಕಳನ್ನು ತನ್ನ ಜೊತೆ ದಾಸರನ್ನಾಗಿ ಕರ್ಕೊಂಡು ಹೋದಂತೆ. ಅಲ್ಲಿನ ಸಂತೆಗಳಲ್ಲಿ, ಬಗ್ದಾದಿನ ಸಂತೆಗಳಲ್ಲಿ ಈ ದೇಶದ ಹೆಣ್ಣು ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿ ಮಾರಾಟ ಮಾಡ್ತಿದ್ರು. ಮಾರಾಟವಾದ ನಂತರ ಮೊದಲು ತುಂಬ ಒಳ್ಳೆ ಬೆಲೆಗೆ ಮಾರಾಟವಾಗ್ತಿದ್ರು ಭಾರತದ ಹೆಣ್ಣು ಮಕ್ಕಳು, ಅಪರೂಪಕ್ಕೆ ಸಿಕ್ಕಿದ್ರು ಅಂತ. ಆಮೇಲೆ ಜಾಸ್ತಿ ಹೆಣ್ಣು ಮಕ್ಕಳನ್ನು ನೋಡಿ ಅವ್ರಿಗೂ ಬೇಡ ಅನ್ನಿಸ್ದಾಗ ಏನು ಮಾಡಿದ್ರಂತೆ ಗೊತ್ತಾ? ಈ ದೇಶದ ಹೆಣ್ಣು ಮಕ್ಕಳ ಬಟ್ಟೆಯನ್ನೆಲ್ಲ ಕಳಚಿ ನಗ್ನವಾಗಿ ನಿಲ್ಲಿಸಿ ಕೊಂಡುಕೊಳ್ಳಲಿಕ್ಕೆ ಬರುವವರು ಅವರ ಮರ್ಮಾಂಗಗಳನ್ನು ಮುಟ್ಟಿ ನೋಡಿ ಕೊಂಡುಕೊಳ್ತಿದ್ರು ಅಂತ ಇತಿಹಾಸ ಹೇಳತ್ರಿ. 2 ದಿರ್ಹಮ್ಗಳಿಗೆ ಭಾರತದ ಹೆಣ್ಣು ಮಕ್ಕಳು ಮಾರಾಟವಾಗಿ ಹೋಗಿದ್ದಾರೆ. ಈ ಪರಂಪರೆಯ ಆರಾಧನೆಯ ಮಿತ್ರ, ನಾನು ಆ ಪರಂಪರೆಯವನಲ್ಲ. ನಾನಿವತ್ತು ನಿಮ್ಮ ಮುಂದೆ ನಿಂತ್ಕೋಬೇಕಾದ್ರೆ ನನಗೆ ಹೆಮ್ಮೆ ಯಾಕಿದೆ ಗೊತ್ತೇನು? ನಾನು ಹಿಂದೂ ಅಂತ ಯಾವತ್ತೂ ಹಿಂಗೆ ಹೇಳಿಲ್ಲ ರೀ. ನಾನು ಹಿಂದೂ ಅಂತ ಹಿಂಗೆ ಹೇಳೋದು. ನಾನು ಯಾಕೆ ಹಿಂಗೆ ಹೇಳೋದು? ನಾನು ಸೇರಿದ ರಾಮನ ಪರಂಪರೆಗೆ, ನಾನು ಸೇರಿರೋದು ಕೃಷ್ಣನ ಪರಂಪರೆಗೆ, ನಾನು ಸೇರಿರೋದು ಬುದ್ಧನ ಪರಂಪರೆಗೆ, ನಾನು ಸೇರಿದ್ದು ಕನಕದಾಸರ ಪರಂಪರೆಗೆ, ನಾನು ಸೇರಿದ್ದು ವಿಶ್ವಾಮಿತ್ರರ ಪರಂಪರೆಗೆ, ನಾನು ಸೇರಿದ್ದು ಬಸವಣ್ಣನ ಪರಂಪರೆಗೆ, ನನ್ನದು ಅಲ್ಲಮ ಪ್ರಭುಗಳ ಪರಂಪರೆ, ನನ್ನದು ಅಕ್ಕಮಹಾದೇವಿಯ ಪರಂಪರೆ, ನನ್ನದು ಪುರಂದರದಾಸರ ಪರಂಪರೆ. ವಾ, ಏನು ಅದ್ಭುತ ನನ್ನ ಪರಂಪರೆ! ಈ ಪರಂಪರೆಯ ಇವತ್ತಿನ ಪೀಳಿಗೆಯನ್ನು ನಾನು ಚಕ್ರವರ್ತಿ ಸೂಲಿಬೆಲೆ. ನಾನು ಹಿಂಗೆ ಮಾತಾಡೋದ್ರೆ ಹಿಂದೂ ಅಂತ ಮಾತಾಡಬೇಕಾದ್ರೆ ನನಗೆ ನನ್ನ ಧರ್ಮ ಯಾವತ್ತೂ ಕೆಟ್ಟದ್ದನ್ನು ಹೇಳ್ಕೊಡ್ಲಿಲ್ಲ. ನನ್ನ ಧರ್ಮ ನನಗೆ ಹೇಳ್ತು, ಏ ಚಕ್ರವರ್ತಿ, ಪಾಪದವ್ರ ಮೇಲೆ ಯಾವತ್ತೂ ಅಟ್ಯಾಕ್ ಮಾಡಬೇಡ ಕಣ, ನಾವು ಯಾವತ್ತೂ ಕೈಯಲ್ಲಿ ಶಸ್ತ್ರವಿಲ್ಲದವ್ರ ಮೇಲೆ ಆಕ್ರಮಣ ಮಾಡಬಾರದು ಅಂತ. ನಮ್ಮ ರಾಜರಾದರೂ ಹೆಂಗಿದ್ರು ಗೊತ್ತಾ? ಎರಡೂ ಕಡೆಯ ಸೈನಿಕರು ಅನವಶ್ಯಕವಾಗಿ ಹತರಾಗ್ತಾರೆ ಅಂತ ಭೀಮ ದುರ್ಯೋಧನರು ಕೂಡ ತಾವಿಬ್ಬರೂ ವೈಯಕ್ತಿಕ ಕಾಳಗ ಮಾಡೋಣ, ಉಳಿದವ್ರನ್ನ ಯಾಕೆ ಸಾಯಿಸೋದು ಬಿಡು, ಇನ್ನು ಅವರಾದರೂ ಚೆನ್ನಾಗಿರಲಿ ಅಂತ ವೈಯಕ್ತಿಕ ಕಾಳಗಕ್ಕೆ ಬಂದರು. ಮಿತ್ರೆ, ಭರತ ಬಾಹುಬಲಿ ನೆನಪು ಮಾಡ್ಕೊಳ್ಳಿ. ಭರತ ಚಕ್ರಾಧಿಪತಿ ಆಗ ಬರ್ತೀನಿ ಅಂತ ಹೇಳಿ ತನ್ನ ತಮ್ಮನ ಮುಂದೆ ನಿಂತಾಗ ತಮ್ಮ ಹೇಳ್ತಾನೆ, ಅಹಂಕಾರ ಪಡಬೇಡ ಅಣ್ಣ ಅಂತಂದಾಗ ತನ್ನ ತಮ್ಮನೊಂದಿಗೆ ಯುದ್ಧಕ್ಕೆ ನಿಂತು ಯುದ್ಧ ಸೋಲುವ ಸ್ಥಿತಿ ಬಂದಾಗ ಅಣ್ಣನಿಗೆ ತಮ್ಮ ಎಲ್ಲವನ್ನು ತ್ಯಾಗ ಮಾಡಿಕೊಟ್ಟು ಹೋಗ್ತಾನೆ. ಇಬ್ಬರೂ ಸೈನಿಕರನ್ನು ಸೇರಿಸಿ ಯುದ್ಧ ಮಾಡಲಿಲ್ಲ, ನಾವು ಹೀಗೆ ಇರೋಣ, ನಾವಿಬ್ಬರೂ ಕದನದಲ್ಲಿ ನಿಲ್ಲೋಣ, ಪಾಪದವ್ರಿಗೇನು ಮಾಡೋದು ಬೇಡ ಅಂತ ಆಲೋಚನೆ ಮಾಡುವ ಶ್ರೇಷ್ಠ ಪರಂಪರೆ ನಂದು. ಆದರೆ ಇವ್ರ ಪರಂಪರೆ ಎಂಥದ್ದು? ಈ ವರ್ಷ ಮೊಹಮ್ಮದ್ ಗಜ್ನಿ ಸೋಮನಾಥದ ಮೇಲೆ ದಾಳಿ ಮಾಡಿ 1000 ವರ್ಷ. ಇತಿಹಾಸ ಕೇಳಿದರೆ ಮೈ ನವಿರೇಳುತ್ತೆ ನಿಮಗೆ. ಸೋಮನಾಥದ ಮೇಲೆ ಮೊಹಮ್ಮದ್ ಗಜ್ನಿ ಬೇರೆ ಒಂದು ರೂಟ್ ಹಿಡ್ಕೊಂಡು ಬಂದು ದಾಳಿ ಮಾಡ್ತಾನೆ ಅಂತ ಗೊತ್ತಾದಾಗ ಆ ದೇವಸ್ಥಾನದ ದರ್ಶನಕ್ಕೆ ಅಂತ ಬಂದಿದ್ದ 50,000 ಜನ ಭಕ್ತರು ಹೆಂಗ್ರಿ ಬರ್ತಾರೆ? ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದಿರ್ತಾರಾ, ಈಟಿ ಹಿಡ್ಕೊಂಡು ಬಂದಿರ್ತಾರಾ, ಹೆಚ್ಚಂದರೆ ತೆಂಗಿನಕಾಯಿ ತೊಗೊಂಡು ಬಂದಿರ್ತಾರೆ, ದೇವರಿಗೆ ಎಡೆ ಇಟ್ಟು ಒಡೆದು ಹೋಗೋಣ, ಅದನ್ನು ತೊಗೊಂಡೋಗೋಣ ಅಂತ ಬಂದಿರ್ತಾರೆ. ಈ ಆರ್ಡಿನರಿ ಆಗಿರುವಂಥ 50,000 ಭಕ್ತರನ್ನು ಅವರು ಈ ಮಂದಿರವನ್ನು ಕಾಪಾಡಲಿಕ್ಕೆ ನಿಂತ್ಕೊಂಡಿದ್ದಾರೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ಅಷ್ಟೂ ಜನರ ಕತ್ತು ಕಡಿದು ಕೊಂದವನು ಮೊಹಮ್ಮದ್ ಗಜ್ನಿ. ನಾನು ಹಿಂಗೆ ಹೇಳಿದ ತಕ್ಷಣ ಪೊಲೀಸರು FIR ಹಾಕ್ತೀನಿ ಅಂತ ಬರ್ತಾರೆ. ರೀ ಸ್ವಾಮಿಗಳೇ, ಮೊಹಮ್ಮದ್ ಗಜ್ನಿ ಭಾರತದವನಲ್ಲ, ಹೊರದೇಶದಿಂದ ಆಕ್ರಮಣಕಾರಿಯಾಗಿ ಬಂದವನು. ಹೊರದೇಶದವನನ್ನು ಬೈದ್ರು ಇಷ್ಟು ಟೆನ್ಷನ್ ಆಗ್ತೀರಾ ಅಂದರೆ ನಾನೇನು ಮಾಡಲಿ? ತೈಮೂರ್ ಲಂಗ್ ಭಾರತಕ್ಕೆ ಬಂದ, ತುರ್ಕಿಸ್ತಾನದಿಂದ ಬಂದವನು. ದೆಹಲಿಯಲ್ಲಿ ತಾನು ಬರಬೇಕಾದಾಗ 100,000 ಜನ ಹಿಂದೂಗಳನ್ನು ಸೆರೆಯಾಗಿಸಿ ತೆಗೆದುಕೊಂಡು ಬಂದಿದ್ದ. ಯಾರೋ ಹೇಳಿದ್ರು ಇಷ್ಟು ಜನರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಏನು ಮಾಡಬೇಕಿತ್ತು? ಬಿಟ್ಬಿಡ್ಬೇಕಿತ್ತು, ಆಯ್ತು ಹೋಗ್ರಿ ಅಂತ. ಏನು ಮಾಡ್ದ ಗೊತ್ತಾ? ತನ್ನ ಸೈನಿಕರನ್ನ ಕರೆದು ಹೇಳ್ದ, ಯಾರ್ಯಾರು ಎಷ್ಟೆಷ್ಟು ಜನ ಹಿಂದೂಗಳ ತಲೆ ತೆಗೆದುಕೊಂಡು ಬರ್ತೀರೋ ಅಷ್ಟು ಬಕ್ಷಿಸ್ಕೊಡ್ತೀನಿ ಅಂತ. 100,000 ಹಿಂದೂಗಳ ತಲೆಯನ್ನು ಒಂದು ರಾತ್ರಿಯಲ್ಲಿ ಕಡಿದು ಬೆಟ್ಟವನ್ನು ಕಟ್ಟಿಬಿಟ್ಟಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ನಾನು ಹೇಳಿದರೆ ನಮ್ಮ ಪೊಲೀಸರಿಗೆ ಕೋಪ ಬರ್ಬೋದು, ನಮ್ಮ ಸರ್ಕಾರಕ್ಕೆ ಕೋಪ ಬರ್ಬೋದು. ನಾನು ಚಾಲೆಂಜ್ ಮಾಡ್ತೀನಿ, ತಾಕತ್ತಿದ್ರೆ ನೀವು FIR ಹಾಕಿ. ಯಾರ ಮೇಲೆ? ವಿಲ್ ಡ್ಯೂರೆಂಟ್ ಮೇಲೆ. ವಿಲ್ ಡ್ಯೂರೆಂಟ್ ತನ್ನ ಪುಸ್ತಕ ಸ್ಟೋರಿ ಆಫ್ ದಿ ಸಿವಿಲೈಸೇಷನ್ ಏನು ಹೇಳ್ತಾನೆ ಗೊತ್ತಾ? ಜಗತ್ತಿನ ಅತ್ಯಂತ ರಕ್ತ ಸಿಕ್ತ ಇತಿಹಾಸ ಅಂತ ಯಾವುದಾದ್ರೂ ಇದ್ರೆ ಅದು ಭಾರತದ ಮೇಲೆ, ಹಿಂದೂಗಳ ಮೇಲೆ ಮಾಡಿದ ಮುಸ್ಲಿಮರ ಆಕ್ರಮಣ ಅಂತ ವಿಲ್ ಡ್ಯೂರೆಂಟ್ ಹೇಳ್ತಾನೆ. ಹಾಕ್ರಿ FIR. ಬಾಬಾ ಸಾಹೇಬರು ಹೇಳ್ತಾರೆ, ಮೊಹಮ್ಮದ್ ಗಜ್ನಿಯ ಆಕ್ರಮಣ ಎಂಥ ಭಯಾನಕವಾದ ರಕ್ತ ಸಿಕ್ತ ಆಕ್ರಮಣ ಅಂತ ಬಾಬಾ ಸಾಹೇಬರು ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದ ಮೇಲೆ ಹೇಳ್ತಾರೆ. ಹಾಕ್ರಿ FIR. ದ್ವೇಷ ಭಾಷಣ ಅಂತ ಕರಿತೀರಿ ಅದನ್ನ.
ಮಿತ್ರ, ಈ ದೇಶದ ದೌರ್ಭಾಗ್ಯ ಏನು ಗೊತ್ತಾ? ಯಾವ ತೈಮೂರ್ ಈ ದೇಶದ 1,00,000 ಹಿಂದೂಗಳ ತಲೆ ಕಡಿದ್ನೋ, ಸೈಫ್ ಅಲಿ ಖಾನ್ ಅಂತ ಒಬ್ಬ ಫಿಲ್ಮ್ ಆ್ಯಕ್ಟರ್ ಇದ್ದಾನೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತೋ, ಮರ್ತೋಗಿದ್ದೀರಾ ಎಲ್ಲರೂ. ಸೈಫ್ ಅಲಿ ಖಾನ್ ಅಪ್ಪ ನವಾಬ್ ಅಲಿ ಖಾನ್ ಪಟೌಡಿ. ಈ ಪಟೌಡಿಯ ಮಗ ಸೈಫ್ ಅಲಿ ಖಾನ್ ತನಗೆ ಮಗು ಹುಟ್ಟಿದಾಗ ಮಗುವಿಗೆ ಹೆಸರೇನಂತ ಇಡ್ತಾನೆ ಗೊತ್ತಾ? ತೈಮೂರ್ ಅಂತ ಇಡ್ತಾನ್ರಿ. ನೀವ್ಯಾರಾದರೂ ನಿಮ್ಮ ಮಕ್ಕಳಿಗೆ ಕಂಸ ಅಂತ ಹೆಸರಿಡ್ತೀರಾ? ರಾವಣ ಅಂತ ಕರಿತೀರಾ? ಆದರೆ ತನ್ನ ಮಗನಿಗೆ ತೈಮೂರ್ ಅಂತ ಯಾಕೆ ಕರೀತಾನೆ ಗೊತ್ತಾ? ಅವನು ನಮ್ಮ ಹಿಂದೂಗಳಿಗೆ ಪ್ರತಿನಿತ್ಯ ನೆನಪಿಸ್ಲಿಕ್ಕೆ 1,00,000 ಜನ ಕೊಂದ್ರಲ್ಲ, ಆ ಹೆಸರನ್ನು ನನ್ನ ಮಗನಿಗೆ ಇಡ್ತಿದ್ದೀನಿ ಅಂತ ಅವನು ಹೇಳಿದರೆ ನಾವು ಮಾತಾಡೋಂಗೆ ಇಲ್ವಲ್ರಿ. ಮಿತ್ರ, ಎಂಥ ದುರಂತದ ಸಂಗತಿ. ನನ್ನ ದೇಶ, ನನ್ನ ಧರ್ಮ ನನಗೆ ಹೇಳ್ಕೊಡ್ತು, ಆಶ್ರಯ ಕೊಡುವಂಥವನಾಗು, ಕಿತ್ಕೊಳ್ಳುವಂಥವನಾಗೋದು ಬೇಡ. ಯಹೂದ್ಯರು ತಮ್ಮ ದೇಶದಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಂಡು ಭಾರತಕ್ಕೆ ಬಂದಾಗ ರಾಜ ಜದುನಾಥ ಆತ ಗುಜರಾತ್ನಲ್ಲಿದ್ದ. ಅವ್ರು ಬಂದು ಕೇಳಿದರು, ನಮ್ಮ ದೇಶದ ಜನ ನಮ್ಮನ್ನು ಓಡಿಸ್ಬಿಟ್ರು, ನೀವು ನಮ್ಗೆ ಆಶ್ರಯ ಕೊಡ್ತೀರಾ ಅಂತಂದರೆ ಜದುನಾಥ ಅವರಿಗೆ ಹೇಳಿದ್ರಂತೆ, ಭಾಳ ಚಂದದ ಘಟನೆ. ಒಂದು ಗ್ಲಾಸ್ ಹಾಲು ಕೊಟ್ಟು ಆ ಮುಖ್ಯಸ್ಥನಿಗೆ, ನಾವು ಹಾಲು ಕೊಟ್ಟಿದ್ದೀವಿ, ನೀವು ನಮಗೆ ಏನು ಕೊಡ್ತೀರಾ ಅಂತ ಕೇಳಿದರೆ ಆ ಯಹೂದ್ಯರ ಮುಖ್ಯಸ್ಥ ಸಕ್ಕರೆ ತಗೊಂಡು ಅದರಲ್ಲಿ ಬೆರೆಸಿ, ನೀವು ಹಾಲಾದರೆ ನಾವು ಸಕ್ಕರೆಯಾಗಿ ನಿಮ್ಮ ಜೊತೆ ಸೇರ್ಕೊಳ್ತೀವಿ ಅಂತ ಹೇಳಿದ ನಂತರ ಯಾವುದೋ ದೇಶದಿಂದ ಬಂದ ಯಹೂದ್ಯರಿಗೆ ಆಶ್ರಯ ಕೊಟ್ಟ ಶ್ರೇಷ್ಠ ಜನಾಂಗ ಹಿಂದೂ ಸಾಮ್ರಾಜ್ಯದ ಜನಾಂಗ. ಹೀಗಾಗಿ ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ನಿಂತು ಹೇಳಿದ್ರಲ್ಲ, ನಿಮ್ಮ ದೇಶದ ಜನರನ್ನ ನೀವು ಓಡಿಸಿದಾಗ ಅವರಿಗೆ ಯಾರು ಆಶ್ರಯ ಕೊಡಲಿಲ್ಲ ಅಂತ ಗೊತ್ತಾದಾಗ ಅಂಥವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಶ್ರೇಷ್ಠ ಹಿಂದೂ ಸಮಾಜಕ್ಕೆ ಸೇರಿದವನು ನಾನು ಅಂತ ವಿವೇಕಾನಂದರು ತಮ್ಮ 30ನೇ ವರ್ಷದಲ್ಲಿ ಗರ್ಜಿಸಲಿಕ್ಕೆ ಕಾರಣ ಹಿಂದೂ ಸಮಾಜದ ಇವತ್ತಿನ ಈ ತಾಕತ್ತಿನ ಕಾರಣಕ್ಕೋಸ್ಕರ ಅಂತ. ನಾವು ಯಾರ್ಯಾರಿಗೆ ಆಶ್ರಯ ಕೊಟ್ವಿ? ನಿಮ್ಗೆ ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ. ಭಕ್ತಿಯಾರ್ ಖಿಲ್ಜಿ ಯಾವ ಅಯೋಗ್ಯ ನಲಂದಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದ್ನೋ ಅವನು ಅಸ್ಸಾಮಿನ ಮೇಲೆ ದಾಳಿ ಮಾಡ್ತೀನಿ ಅಂತ ಏರಿ ಹೋದ. ಅಸ್ಸಾಂನಲ್ಲಿ ರಾಜ ಪೃಥು ಅಂತಿದ್ದ. ರಾಜ ಪೃಥುವಿನ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಹೋದಾಗ ಪೃಥು ಹೇಗೆ ಅವನನ್ನು ಬಡಿದು ಓಡಿಸಿದ ಅಂತಂದರೆ, ಅವನು ಓಡಿದ, ಏಟು ತಿಂದು ಓಡಿದ ಭಕ್ತಿಯಾರ್ ಖಿಲ್ಜಿ. ಅವನ ಸೈನಿಕರು ಒಂದಷ್ಟು ಜನ ಸೆರೆ ಸಿಕ್ಕಿದರು. ಸೈನಿಕರು ಒಂದಿನ ಬಂದು ಕೇಳಿದರು, ರಾಜ ನಮ್ಮದೇನು ತಪ್ಪು, ಅವನ ಜೊತೆ ಬಂದಿದ್ದೀವಿ, ನಾವು ನಿನ್ನ ಜೊತೆ ಇಲ್ಲಿ ಹೋರಾಟ ಮಾಡಿದ್ವಿ, ನೀನು ನಮ್ಮನ್ನು ಹಿಡ್ಕೊಂಡು ಬಿಟ್ಟಿದ್ಯಾ, ಏನು ಮಾಡಬೇಕು? ಅವನಂದ ಹೋಗಲಿ ಬಿಡಿ, ನೀವು ಕ್ಷಮೆ ಕೇಳ್ತಾ ಇದ್ದೀರಾ, ನಿಮಗೆ ಅಸ್ಸಾಂನಲ್ಲಿ ಉಳ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮ ಮತದ ಪರಿವರ್ತನೆ ಕೂಡ ಮಾಡೋದಿಲ್ಲ, ನಿಮ್ಮ ರಿಲಿಜನ್ ಕೂಡ ಚೇಂಜ್ ಮಾಡೋದಿಲ್ಲ, ನೀವು ಚೆನ್ನಾಗಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೊಂಡಿರಿ ಅಂತ ಅವ್ರಿಗೆ ಅಸ್ಸಾಂನಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಕ್ಕೆ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಏನು ಮಾಡಿದರು ಗೊತ್ತಾ? 1947ರಲ್ಲಿ ನಮಗೆ ಪಾಕಿಸ್ತಾನ ಬೇಕು ಅಂತ ಕೇಳಿದ್ರಲ್ಲ, ಉಳ್ಕೊಳ್ಳಿಕ್ಕೆ ಕೊಟ್ಟಿದ್ದೇ ತಪ್ಪೇನ್ರಿ? ಬೆಂಗಳೂರಿನಲ್ಲಿ ಮನೆ ಕೊಟ್ಟರು ಬಾಡಿಗೆಗೆ, ಮೈಸೂರಲ್ಲಿ ಬಾಡಿಗೆಗೆ ಮನೆ ಕೊಟ್ಟರು, ಮಾಡಿದ್ದೇನೋ? ಆಶ್ರಯ ಕೊಟ್ಟಿದ್ದ ತಪ್ಪಿಗೆ ಬೆಂಗಳೂರಲ್ಲಿ ಸೀರಿಯಲ್ ಬಾಂಬ್ ಬಿಟ್ಬಿಟ್ರಲ್ರಿ. ಇತ್ತೀಚೆಗೆ ಒಬ್ಬ ತಾಯಿ ಬಂದಿದ್ರು ತನ್ನ ಮಗಳನ್ನು ಕರ್ಕೊಂಡು. ನನ್ನ ಮನೇಲಿ ಒಬ್ಬ ಹುಡುಗ ಕೆಲಸಕ್ಕಿದ್ದ ಸರ್, ನಾವು ಕೆಲಸಕ್ಕೆ ಇಟ್ಕೊಂಡು ಚೆನ್ನಾಗಿ ಕೆಲಸ ಇದೆ ಅಂತ ಅವನಿಗೆ ಕೊಟ್ಟು ಕೂರಿಸಿದ್ವಿ, ಒಳ್ಳೆ ಹುಡುಗ. ನನ್ನ ಮಗಳನ್ನು ಕರ್ಕೊಂಡು ಓಡೋಗ್ಬಿಟ್ಟ ಸರ್. ಮಗಳನ್ನು ಕನ್ವರ್ಟ್ ಮಾಡಿಬಿಟ್ಟಿದ್ದಾನೆ. ಆ ತಾಯಿ ಕೇಳಿದೆ, ನೀವು ಮನೆ ಒಳಗೆ ಅಷ್ಟು ಬಿಟ್ಕೊಂಡು ಬಿಟ್ಟಿದ್ದೀರಾ ಅಂತ ಕೇಳಿದರೆ, ಏನು ಮಾಡೋದು ಸರ್, ಮಗನ ಥರ ನೋಡ್ಕೊಂಡು. ಏನು ಹೇಳಿದೆ, ಒಳ್ಳೆಯದು ಅಳಿಯಾದ ಬಿಡಿ ಈಗ ಅಂತ. ನಾವು ಎಷ್ಟರ ಮಟ್ಟಿಗೆ ಆಶ್ರಯ ಕೊಡ್ತೀವಿ ಅಂತಂದರೆ ನಮ್ದನ್ನೇ ಕಿತ್ಕೊಂಡು ಹೋಗ್ಲಿ ಅಂತ. ಮಿತ್ರ, ಬಂದವರಿಗೆ ಆಶ್ರಯ ಕೊಟ್ಟು ಉಳಿಸ್ಕೊಂಡ್ವಿ, ಪರಿಣಾಮ ಏನಾಯ್ತು? ಸ್ವಾತಂತ್ರ್ಯ ಬಂದಾಗ ಅಖಂಡವಾಗಿದ್ದ ಭಾರತ ತುಂಡಾಗಿ ಹೋಯ್ತು. ಹೋಗ್ಲಿ, ಆಶ್ರಯ ಕೊಟ್ಟವ್ರು ಏನು ಮಾಡಿದ್ರು? ಸೋಮನಾಥವನ್ನು ಹೊಡೆದ್ರು. ಆಶ್ರಯ ಕೊಟ್ಟವ್ರು ಏನು ಮಾಡಿದ್ರು? ರಾಮ ಮಂದಿರವನ್ನು ಒಡೆದಾಕಿದ್ರು. ಆಶ್ರಯ ಕೊಟ್ಟವ್ರು ಏನು ಮಾಡಿದ್ರು? ಮಥುರಾದ ಕೃಷ್ಣ ಮಂದಿರವನ್ನು ಒಡೆದಾಕಿದ್ರು. ಒಂದೆರಡು ಮಂದಿರ ಅಲ್ಲ, ಈ ದೇಶದಲ್ಲಿ 40,000 ಮಂದಿರಗಳನ್ನು ಹೇಳ ಹೆಸರಿಲ್ಲದಂತೆ ನಿರ್ನಾಮ ಮಾಡಿಬಿಟ್ರು. ನಾವು ಆಶ್ರಯ ಕೊಟ್ಟಿದ್ದ ತಪ್ಪಿಗೆ. ಮಿತ್ರ, ಹಿಂದೂ ಆವತ್ತಿನಿಂದ ಇವತ್ತಿನವರೆಗೂ ಹೀಗೆ ಯೋಚನೆ ಮಾಡ್ತಿದ್ರೆ ನಾವು ಏನು ಮಾಡಬೇಕು ಹೇಳಿ? ಆದರೆ ನನ್ನ ಧರ್ಮ ಇಲ್ಲಿಗೆ ನಿಲ್ಲಿಲ್ಲ. ನನ್ನ ಧರ್ಮ ಇವೆಲ್ಲದರ ಜೊತೆಗೆ ಹೇಳ್ತು, ಹಿಂದೂ ಧರ್ಮೀಯ ನೀನು ಅಂತಾದರೆ ನಿನ್ನೊಳಗೆ ವೀರತೆಯನ್ನು ತುಂಬುತ್ತೀನಿ ಅಂತ ಇವರನ್ನು ಎದುರಿಸುವ ತಾಕತ್ತನ್ನು ಕೂಡ ನನ್ನ ಧರ್ಮ ನನಗೆ ಕೊಡ್ತು. ಪರಿಣಾಮ ಏನಾಯಿತು ಗೊತ್ತಾ? 20ನೇ ವಯಸ್ಸಿಗೆ ಮಂತ್ರಿಯಾಗಿ ಬಂದಂಥ ಈ ದೇಶದ ಬಾಜಿರಾವ್ ಪ್ರಭು
ಬಾಜಿರಾವ್ ಪ್ರಭು 20ನೇ ವರ್ಷಕ್ಕೆ ತಾನು ಪಟ್ಟಕ್ಕೆ ಬಂದ ಅಥವಾ ಮಂತ್ರಿಯಾದ, ಮುಸಲರ ವಿರುದ್ಧ ಹೋರಾಟ ಮಾಡ್ತಾ 40ನೇ ವಯಸ್ಸಿಗೆ ಪ್ರಾಣ ಕೊಡಬೇಕಾದ್ರೆ 42 ಯುದ್ಧಗಳನ್ನು ಗೆದ್ದಿದ್ದ. ಅವನನ್ನು ಸೋಲಿಸುವ ತಾಕತ್ ಯಾರೂ ಇರಲಿಲ್ಲ ಅಂತ ಪ್ರೂವ್ ಆಗೋ ಥರ ಮಾಡಿದ. ಮಿತ್ರ, ಪಂಜಾಬ್ನಲ್ಲಿ ಗುರು ಗೋವಿಂದ ಸಿಂಗರು ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರೆ ಹೊರತು ಈ ನಾಡಿನಲ್ಲಿ ಈ ಕತ್ತಿ ಯಾವತ್ತಿಗೂ ಮುಳುಗೋದಿಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಬಲವಾಗಿ ನಿಂತರಲ್ಲ. ಏನು ಹೇಳಿದ್ರು ಗುರು ಗೋವಿಂದ್ ಸಿಂಗ್ರು? ಇಲ್ಲಿರುವಂಥ ಪ್ರತಿಯೊಬ್ಬ ತರುಣ ಯೋಚನೆ ಮಾಡಬೇಕು. ಗುರು ಗೋವಿಂದ್ ಸಿಂಗ್ ಹೇಳಿದ್ರು, ಚಿಡಿಯೋನ್ ಸೇ ಮೇ ಬಾಜು ಬಜಾವ ಸವ್ವಾ ಲಾಖ್ ಸೆ ಏಕ ಲಡಾವ. ನಾನು ಗುಬ್ಬಚ್ಚಿಗಳನ್ನು ಗಿಡಗಗಳನ್ನಾಗಿ ಮಾಡ್ತೀನಿ, 1.25 ಲಕ್ಷ ಶತ್ರುಗಳೊಂದಿಗೆ ಹೋರಾಟ ಮಾಡಬಲ್ಲಂತ ಒಬ್ಬೊಬ್ಬ ವೀರನನ್ನು ಸೃಷ್ಟಿ ಮಾಡ್ತೀನಿ ಅಂತ ಗುರು ಗೋವಿಂದ್ ಸಿಂಗ್ರು ಹೇಳಿದ್ರು. ವೀರತೆಯ ಪರಂಪರೆ ನಮ್ದು ಎಂಥ ವೀರರ ಪರಂಪರೆ! ಅಸ್ಸಾಂನಲ್ಲಿ ಅಹೋಮ್ ಸಾಮ್ರಾಜ್ಯದ ಒಬ್ಬ ಲಾಚಿತ್ ಬರ್ಪುಖಾನ್, ಈ ಮೊಘಲರು ಆ ಗಡಿಯನ್ನು ದಾಟಿ ಬರದಂತೆ ಅವರಿಗೆ ಒಂದು ಯುದ್ಧದಲ್ಲಿ ಕೊಟ್ಟ ಹೊಡೆತ ಇತ್ತಲ್ಲ, 300 ವರ್ಷಗಳ ಕಾಲ ಆ ಕಡೆ ತಲೆ ಹಾಕಿ ಮಲಗಲಿಲ್ಲ. ಇದು ಹಿಂದೂ ಹೋರಾಟ ರೀ. ನನ್ನ ಧರ್ಮ ನನಗೆ ವೀರತೆಯನ್ನು ಕೂಡ ತುಂಬಿದೆ. ಹಿಂಗಾಗಿ ಬದುಕಿದ್ದೀವಿ. ನಾನೊಂದು ತಮಾಷೆಯ ಸಂಗತಿ ಹೇಳ್ತೀನಿ ನಿಮಗೆ. ಇಸ್ಲಾಂ ಹುಟ್ಟಿ 1400 ವರ್ಷ. ಅದಕ್ಕಿಂತ ಮುಂಚೆ ಇಸ್ಲಾಂ ಇರಲಿಲ್ಲ. 2000 ವರ್ಷಗಳ ಮುಂಚೆ ಕ್ರಿಶ್ಚಿಯಾನಿಟಿ ಇರಲಿಲ್ಲ. ಕ್ರಿಶ್ಚಿಯನ್ರ ಪ್ರಕಾರ ಭೂಮಿ ಹುಟ್ಟಿ 4000 ವರ್ಷ ಆಯಿತು. ಆದರೆ ಭಾಳ ಜನರಿಗೆ ಗೊತ್ತಿಲ್ಲ, ಈ ವರ್ಷ ಕಲಿಯುಗಾಬ್ದ 5127ನೇ ವರ್ಷ. ಅಂದರೆ ನಮ್ಮ ಕಲಿಯುಗ ಶುರುವಾಗಿಯೇ 5127 ವರ್ಷ ಆಯಿತು. 5000 ವರ್ಷಕ್ಕಿಂತ ಮುಂಚೆ ಈ ದೇಶದಲ್ಲಿ ಕೃಷ್ಣ ಓಡಾಡ್ತಿದ್ದ ಅಂತ ಅರ್ಥ. 8000 ವರ್ಷಕ್ಕೂ ಹಿಂದೆ ರಾಮ ಈ ದೇಶದಲ್ಲಿ ಓಡಾಡ್ತಾ ಇದ್ದ ಅಂತ ಅರ್ಥ. ಓಂ ಭೂರ್ಭುವಸ್ಸುವ ತತ್ಸವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಎನ್ನುವ ಮಂತ್ರ ಹುಟ್ಟಿ ಇವತ್ತಿಗೆ 10,000 ವರ್ಷಗಳಾಯಿತು ಅಂತ ಅರ್ಥ. 10,000 ವರ್ಷಗಳಷ್ಟು ಇತಿಹಾಸ ನಮ್ಮದ್ದು. ಚಪ್ಪಾಳೆ ಹೊಡೆದವರೆಲ್ಲ ಯೋಚನೆ ಮಾಡಿ, ನೆನ್ನೆ ಮೊನ್ನೆ ಹುಟ್ಟಿದವರೆಲ್ಲ ಹೇಳ ಹೆಸರಿಲ್ಲದಂತೆ ಸತ್ತೋದ್ರು. 10,000 ವರ್ಷಗಳಿಂದಲೂ ಕೂಡ ಅವತ್ತಿನ ಪರಂಪರೆಯನ್ನು ಇವತ್ತಿನವರೆಗೂ ಉಳಿಸಿಕೊಂಡು ಬಂದು ಇವತ್ತು ಜ್ಞಾನ ಭಾರತಿಯಲ್ಲಿ ಇಷ್ಟು ಜನ ನಾವು ಹಿಂದೂಗಳು ಅಂತ ಸೇರ್ಕೊಂಡಿದ್ದೀವಿ ಅಂತಂದರೆ ಆರ್ಡಿನರಿ ಕಾರಣಕ್ಕೋಸ್ಕರ ಆಗಿದೆ ಅಂದ್ಕೊಂಡಿದ್ದೀರೇನು? ಮಿತ್ರ, ಈ ದೇಶದ ಸಾಮರ್ಥ್ಯ ಎಂಥದ್ದು ಅಂತಂದರೆ ಅಲೆಯಾಗಿ ಬಂದಂಥ ಆಕ್ರಮಣವನ್ನು ತಡೆದು ಮುಖ ಮುಸುಡಿ ನೋಡದೆ ಹೊಡೆದು ಕಳಿಸಿದ್ರಿಂದಾಗಿ ಈ ನಾಡು ಹಿಂದೂಗಳು ಇವತ್ತಿನವರೆಗೂ ಬದುಕಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ಹಿಂದೂಗಳು ಬೇರೆಲ್ಲ ಭೇದವನ್ನು ಮರೆತು ನಾವು ಒಟ್ಟಾಗಿದ್ದೀವೋ ಅವತ್ತು ಈ ದೇಶ ಅದ್ಭುತವಾಗಿರುವಂಥ ಔನ್ನತ್ಯಕ್ಕೇರಿದೆ. ಒಂದೇ ಒಂದು ಸಲ ನಾವು ಒಂದಾಗಿದ್ದು ಬಲವಾಗಿ 2013, 2014ರಲ್ಲಿ. ನಾನು ಪೊಲಿಟಿಕಲ್ ಮಾಡಲಿಕ್ಕೆ ಇಚ್ಛೆ ಪಡಲ್ಲ, ಆದರೆ ಹೇಳಲೇಬೇಕ್ರಿ. ಆ ಪುಣ್ಯಾತ್ಮ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಯಾವಾಗ ಕೂತ್ರೋ ಒಂದು ಸಲ ಹಿಂದೂಗಳಲ್ಲಿ ಸಂಚಲನ ಶುರುವಾಗ್ಬಿಡ್ತಲ್ಲ. ಹೆಂಗಾಗ್ಬಿಡ್ತು? ಹೆಂಗಾಯ್ತು ಅಂತಂದರೆ 500 ವರ್ಷಗಳ ಕಾಲ ಯಾವ ರಾಮ ಮಂದಿರಕ್ಕೆ ಎಲ್ಲರೂ ಅಲ್ಲಿಂದ ಇಲ್ಲಿವರೆಗೂ ಕಾಯ್ತಾ ಇದ್ರೋ ಅದು 2014ರ ನಂತರ ನಿರ್ಮಾಣ ಆಯಿತು. ನಾವು ಒಂದಾಗಿದ್ದರ ತಾಕತ್ತು. ಮಿತ್ರ, ನೆನ್ಪಿಟ್ಕೊಳ್ಳಿ, ಯಾವ ಕಾಶಿಯ ವಿಶ್ವನಾಥನಿಗೆ ಜಾಗ ಇರಲಿಲ್ವೋ ನಾವೆಲ್ಲರೂ ಒಟ್ಟಾಗಿದ್ದರ ತಾಕತ್ತಿನಿಂದಾಗಿ ಆ ವಿಶ್ವನಾಥನಿಗೆ ಅಗಾಧವಾಗಿರುವಂಥ ಈ ಗ್ರೌಂಡಿನ 4 ಪಟ್ಟು ದೊಡ್ಡದ್ದಾಗಿರುವಂಥ ಕಾರಿಡಾರ್ ನಿರ್ಮಾಣ ಆಯಿತು. ಹಿಂದೂ ಸಂಗಮದಲ್ಲಿ ಒಟ್ಟಾಗಿದ್ದೀವಿ, ಭಾಳ ದೂರ ಇಲ್ಲ. ಜೈಲಿನಲ್ಲಿರೋ ಕೃಷ್ಣನಿಗೂ ಮುಕ್ತಿ ಸಿಗುತ್ತೆ. ಭರ್ಜರಿಯಾಗಿರುವಂಥ ಮಂದಿರ ನಿರ್ಮಾಣ ಆಗುವ ಕಾಲ ದೂರ ಇಲ್ಲ. ಬರೆದಿಟ್ಕೊಳ್ಳಿ ಹೊಸ ಭಾರತ. ನಿಮ್ಗೆ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಒಗ್ಗಟ್ಟಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಭಗವಂತನಿಗೂ ಗೊತ್ತಾಗಿದೆ ನನ್ನ ಸುತರು ಒಗ್ಗಟ್ಟಾಗ್ಬಿಟ್ಟಿದ್ದಾರೆ ಅಂತ. ಕಳೆದ ಕೆಲವು ವರ್ಷಗಳ ಹಿಂದೆ, 4-5 ವರ್ಷಗಳ ಹಿಂದೆ ಗುಜರಾತಿನ ಕಚ್ಚಿನ ಮರುಭೂಮಿಯಲ್ಲಿ ಏನೋ ಅಚಾನಕ್ಕಾಗಿ ಒಂದು ಅದ್ಭುತವಾಗಿರುವ ಶಿವಲಿಂಗ ಸಿಕ್ತು. ಯಾವ ಕಲರ್ದು? ಪಿಂಕ್ ಕಲರ್ ಶಿವಲಿಂಗ. ಆ ಥರದ ಶಿವಲಿಂಗವನ್ನು ನಾನಂತೂ ನೋಡೇ ಇರಲಿಲ್ಲ. ಅತ್ಯದ್ಭುತವಾದ್ದು ಅಂತ ಹೇಳ್ತಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಕೃಷ್ಣಾ ನದಿಯಲ್ಲಿ ಒಂದು ರಾಮನ ವಿಗ್ರಹ ಸಿಕ್ತು. ಅಯೋಧ್ಯೆಯಲ್ಲಿದ್ದಂಥ ಮೂಲ ವಿಗ್ರಹ ಆಕ್ರಮಣದ ಸಂದರ್ಭದಲ್ಲಿ ತಂದಿಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ. ನನಗನ್ನಿಸ್ತು ದೇವರುಗಳಿಗೂ ಕಾನ್ಫಿಡೆನ್ಸ್ ಬಂದಿದೆ. ಈಗ ಬಂದರೆ ಒಗ್ಗಟ್ಟಾಗಿರೋ ಈ ಹಿಂದೂ ಸಮಾಜ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅಡಗಿದ್ದವರು ಕೂಡ ಈಗ ಮೇಲಿಗೆ ಬಂದು ವೈಭವಯುತವಾದ ಆ ಬದುಕನ್ನು ನೋಡಲಿಕ್ಕೆ ಸಿದ್ಧವಾಗಿದ್ದಾರಲ್ಲ ಮಿತ್ರರೇ. ಹೊಸ ಭಾರತ
ಒಂದು ಕಾಲ ಇತ್ತು, ಒಂದು ಕಾಲ ಏನ್ರಿ, 10-12 ವರ್ಷಗಳ ಹಿಂದೆ ಭಾರತವನ್ನು ಜಗತ್ತಿನ 12ನೇ ಶ್ರೀಮಂತ ರಾಷ್ಟ್ರ ಅಂತ ಕರಿತಿದ್ರು. ಬಹಳ ದೊಡ್ಡದೇನು ಅಲ್ಲ. ಜೊತೆಗೆ ಏನು ಹೇಳ್ತಿದ್ರು ಗೊತ್ತಾ, ಫ್ರೆಜೈಲ್ 5 ಕಂಟ್ರಿಯಲ್ಲಿ ಭಾರತ ಒಂದು. 5 ರಾಷ್ಟ್ರಗಳು ಎಕನಾಮಿಕಲಿ ಸತ್ತೋಗ್ತವೆ ಅಂತಾದರೆ ಅದರಲ್ಲಿ ಒಂದು ಭಾರತ ಅಂತ ಭಾರತವನ್ನು ಎಕನಾಮಿಕಲಿ ಸಾಯುವ ರಾಷ್ಟ್ರ ಅಂತ ಕರಿತಿದ್ರು. ಹಾಗೆಲ್ಲ ಕರೆಯುವಾಗ ಜಗತ್ತಿನ ಪತ್ರಿಕೆಗಳು ಏನು ಬರೀತಿದ್ವು ಗೊತ್ತಾ, ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಕರೀತಿದ್ರು. ಹಿಂದೂಗಳ ರೇಟ್ ಆಫ್ ಗ್ರೋತ್ ಅಂದರೆ ಅದು ಸಾಯೋದೆ, ಅದು ಯಾವತ್ತಿದ್ರೂ ಕೊನೆಯಾಗೋದೆ ಅಂತ ಅವಮಾನ ಮಾಡ್ತಿದ್ರು ನಮಗೆ. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಇನ್ನು 6 ತಿಂಗಳು ಬಿಟ್ಟು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಇದೇ ಗ್ರೌಂಡಲ್ಲಿ ಸೇರೋಣ ಬೇಕಿದ್ರೆ, ಆ ವೇಳೆಗೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿರುತ್ತೆ ಭಾರತ. ಅಮೆರಿಕ, ಚೀನಾ ನಂತರ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಯಾವುದು ಅಂದರೆ ಭಾರತ ಅಂತ ಕರೆಯುವ ಸ್ಥಿತಿ. $4 ಟ್ರಿಲಿಯನ್ ಎಕಾನಮಿ. ನಾವು ಸದ್ಯದಲ್ಲೇ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಹೊಸ ಭಾರತ ಹೇಳಲ್ಲ, ಹಿಂದೂ ರೇಟ್ ಆಫ್ ಗ್ರೋತ್ ಹೇಳಿ, ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಯಾವನು ಮಾತಾಡಲ್ಲ. ಈಗ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇವತ್ತು ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $700 ಬಿಲಿಯನ್. ಪಾಕಿಸ್ತಾನದ 18-20 ಇದ್ರೆ ಹೆಚ್ಚು. ನಾವು $700 ಬಿಲಿಯನ್ ಇಟ್ಕೊಂಡಿದ್ದೀವಿ. ಹೀಗಾಗಿಯೇ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಒಬ್ಬ ಹುಚ್ಚು ದೊರೆ ಇದ್ದ. ಈಗ ಜಗತ್ತಲ್ಲಿ ಒಬ್ಬ ಹುಚ್ಚು ದೊರೆ ಇದ್ದಾನೆ, ಟ್ರಂಪ್ ಅಂತ ಅವನ ಹೆಸರು. ಬೆಳಗ್ಗೆ 25% ಟ್ಯಾರಿಫ್ ಅಂದ, ಆಮೇಲೆ 50 ಅಂದ, ರಾತ್ರಿ ಎದ್ದು ಮಧ್ಯರಾತ್ರಿ ಎದ್ದು 500% ಅಂದ. ಈ ದೇಶ ಏನಂತ ಗೊತ್ತಾ, ಹೋಗಲೇ ಅಂತಂದ್ವಿ ನಾವು ಆಸ್ಟ್ರೇಲಿಯಾ ಜೊತೆ, ನ್ಯೂಜಿಲೆಂಡ್ ಜೊತೆ, ಇಂಗ್ಲೆಂಡ್ ಜೊತೆ, ಆನಂತರ ಈ ಗಲ್ಫ್ ಕಂಟ್ರಿಗಳ ಜೊತೆ, ನಾವು ಬ್ರೆಜಿಲ್ನ ಜೊತೆ, ಈ ಎಲ್ಲ ರಾಷ್ಟ್ರಗಳೊಂದಿಗೆ ಫಾರಿನ್ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡು ಯುರೋಪಿಯನ್ ಯೂನಿಯನ್ ಜೊತೆ ಮದರ್ ಆಫ್ ಆಲ್ ಅಗ್ರಿಮೆಂಟಿಗೆ ಸೈನ್ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಟ್ರಂಪ್ ಈ ದೇಶದ ಪ್ರಧಾನಿಗೆ ಕರೆ ಮಾಡಿ ಆಮೇಲೆ ಏನು ಟ್ವೀಟ್ ಮಾಡ್ತಾರೆ ಗೊತ್ತಾ, ಮೋದಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನಾವು ಮತ್ತು ಭಾರತೀಯರು ಗಟ್ಟಿಯಾಗಿದ್ದೀವಿ. ಭಾರತಕ್ಕೆ ನಾನು ಹಾಕಿರುವಂಥ ಟ್ಯಾರಿಫನ್ನು 25% 55% ಇಳಿಸಿ 18% ಮಾಡ್ತೀನಿ ಅಂತ ಕ್ಲೋಸ್ ಫ್ರೆಂಡ್ ಅಂತ ತಿರುಗಾಡ್ತಿದ್ದ ಪಾಕಿಸ್ತಾನಕ್ಕೆ 19%. ನಾವು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಳ್ಳೇ ಇಲ್ಲ, ನಮಗೆ 18%. ಇದು ಭಾರತದ ತಾಕತ್ತು. ಹಿಂದೂ ರೇಟ್ ಆಫ್ ಗ್ರೋತ್ ಅಂದರೆ ಇದು ಮಿತ್ರ. ಯಾವುದು ಹಿಂದೂ ರೇಟ್ ಆಫ್ ಗ್ರೋತ್? 1971ರಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಆದಾಗ 16 ದಿನಗಳಲ್ಲಿ ಯುದ್ಧವನ್ನು ಮುಗಿಸಿದ್ರು. ನಾನು ಅನ್ಕೊಂಡೆ ಇದಕ್ಕಿಂತ ವೇಗವಾಗಿ ಯುದ್ಧ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಪಾಕಿಸ್ತಾನದ ಕಂಡೀಷನ್ ಹೆಂಗಾಗಿದೆ ಗೊತ್ತಾ, ನನ್ನ ಹಿಂದೂ ರಾಷ್ಟ್ರದ ಕಂಡೀಷನ್ ಹೆಂಗಾಗಿದೆ ಗೊತ್ತಾ, ಪಾಕಿಸ್ತಾನವನ್ನು ಯುದ್ಧದಲ್ಲಿ 3 ದಿನದಲ್ಲಿ ಮಣಿಸಿ 4ನೇ ದಿನದಲ್ಲಿ ಕಾಲಿಗೆ ಬಿದ್ದು ವಿಲವಿಲ ಒದ್ದಾಡುವಂತೆ ಮಾಡುವ ತಾಕತ್ತಿದೆಯಲ್ಲ, ಇದು ಹಿಂದೂ ರೇಟ್ ಆಫ್ ಗ್ರೋತ್. ಹೊಸ ಭಾರತ ಹಿಂಗಿದೆ ಮಿತ್ರ. ಇವತ್ತಿನ ಭಾರತ ಹೆಂಗಿದೆ ಗೊತ್ತಾ, ಇವತ್ತಿನ ಭಾರತ ಹೆಂಗಿದೆ ಅಂತಂದರೆ, ಪಾಕಿಸ್ತಾನದಿಂದ 400 ಕಿಲೋಮೀಟರ್ ದೂರದಲ್ಲಿ ನಮ್ಮ ಭಾರತದ ಗಡಿಯಲ್ಲಿ ಕೂತ್ಕೊಂಡು ನಾವು ಒಂದು ಬಟನ್ ಪ್ರೆಸ್ ಮಾಡಿದರೆ ಪಾಕಿಸ್ತಾನದ ಯಾವ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪಿನ ಮರ್ಕಜ್ನ ಮೇಲೆ ಯಾವ ಡೂಮನ್ನು ಹೊಡಿಬೇಕೋ ಆ ಡೂಮಿಗೆ ಹೋಗಿ ಮಿಸೈಲ್ ಬೀಳಿಸಬಲ್ಲಂಥ ಟೆಕ್ನಾಲಜಿ ಇವತ್ತು ಭಾರತ ಹತ್ರ ಇದೆ. ಹೊಸ ಭಾರತ ರೀ. ಹಿಂದೂ ರೇಟ್ ಆಫ್ ಗ್ರೋತ್ ಅಂದರೆ ಇದು. ಇವತ್ತಿನ ಭಾರತ ಹೆಂಗಿದೆ ಗೊತ್ತಾ, ಇವತ್ತಿನ ಭಾರತ ಅತ್ಯಂತ ವೇಗವಾಗಿ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಳ್ಳುವ ಭಾರತ. UPI ಹೊಸದಾಗಿ ಭಾರತಕ್ಕೆ ಬಂದಾಗ ಹಿಂದೂಗಳು ಅಜ್ಞಾನಿಗಳು, ಹಿಂದೂಗಳು ಹಾವಾಡಿಗರು, ಅವ್ರಿಗೇನು ಬರುತ್ತೆ ಮೊಬೈಲ್ ಯೂಸ್ ಮಾಡೋದು, ಹಳ್ಳಿಗಳಿಗೆ ಇಂಟರ್ನೆಟ್ ಇಲ್ಲ ಅಂತ ಮಾತಾಡ್ಕೊಳ್ತಿದ್ರಲ್ಲ, ಮಾತಾಡ್ತಿದ್ದವ್ರು ಯೂಸ್ ಮಾಡ್ತಾರೋ ಇಲ್ವೋ? ನಮ್ಮ ಜ್ಞಾನ ಭಾರತಿ ಈ ಭಾಗದಲ್ಲಿ ತರಕಾರಿ ಮಾರುವ ಸಾಮಾನ್ಯ ಹೆಣ್ಣು ಮಗಳು ಕೂಡ QR ಕೋಡ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಳಲ್ಲ, ಇದು ಹಿಂದೂ ರೇಟ್ ಆಫ್ ಗ್ರೋತ್. ಮಿತ್ರರೇ, ಹೊಸ ಭಾರತ ಅಗಾಧವಾಗಿ ಬೆಳೀತಾ ಇದೆ. ಅಗಾಧವಾಗಿ ಬೆಳೆದಿರೋದು ಯಾಕೆ? ಯಾರೋ ಒಬ್ಬ ಮೋದಿಯೋ ಒಬ್ಬ ಯೋಗಿಯೋ ಒಬ್ಬ ಕಾರಣಕ್ಕಲ್ಲ. ಅಗಾಧವಾಗಿ ಬೆಳೆದಿರೋದು ಒಂದೇ ಒಂದು ಕಾರಣಕ್ಕೆ. 2014ರಲ್ಲಿ ನಾವು ಒಂದು ಸಲ ಒಂದಾಗಿ ನಿಂತ್ವಿ ಅನ್ನೋ ಕಾರಣಕ್ಕೆ. ನಾನು ಎಲೆಕ್ಷನ್ ಇದ್ದಾಗ ಮಾತ್ರ ಒಂದಾಗಬೇಕು ಅಂತ ಹೇಳೋದಲ್ಲ. ನಾವು ಯಾವ ಕಾಲದಲ್ಲೂ ಇದೇ ರೀತಿ, ಈಗೇನು ಎಲೆಕ್ಷನ್ ಇಲ್ಲ ರೀ, ಆದರೂ ನಾವು ಒಂದಾಗಿದ್ದೀವಿ. ಯಾಕೆ ಅಂತಂದರೆ ಹಿಂದೂ ಧರ್ಮದ ಜನ ಒಂದು ಅಂತ ಹೇಳಲಿಕ್ಕೆ, ಯಾರ ಜೊತೆ ಗಲಾಟೆ ಮಾಡಲಿಕ್ಕಲ್ಲ. ನಾನು ಹೇಳಿದ್ನಲ್ಲ, ಯಾರ್ಯಾರು ಭಾರತವನ್ನು ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರನ್ನೂ ಹಿಂದೂ ಅಂತ ಕರೆಯುವಂಥ ಜನ ನಾವು. ಯಾರ್ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೋ ಅವರನ್ನು ಅಪ್ಪಿಕೊಂಡು ಬಾರಪ್ಪ ನೀನು ನಮ್ಮವನೇ ಅಂತ ಹೇಳುವಂಥ ಜನಾಂಗದವರು ನಾವು. ನಮಗೆ ಯುದ್ಧವೇ ಇಲ್ಲ, ಆದರೆ ತಂಟೆಗೆ ಬಂದರೆ ಮಾತ್ರ ಸುಮ್ಮನಿರಲ್ಲ. ಅದಕ್ಕೆ ಸಂಘ ಹೇಳ್ತು,
5 ರೂಲುಗಳನ್ನು ಫಾಲೋ ಮಾಡಿ. ಅದರಲ್ಲಿ ಮೊದಲನೇದೆರಡು ಭಾಳ ಇಂಪಾರ್ಟೆಂಟ್. ಕುಟುಂಬ ಪ್ರಬೋಧನ ಮಾಡಿ. ಕುಟುಂಬ ಪ್ರಬೋಧನ ಅಂದರೆ ಏನು ಗೊತ್ತೇನ್ರಿ? ನನ್ನ ದೃಷ್ಟಿಯಲ್ಲಿ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿರಿ. ಊಟ ಮಾಡುವಾಗ ಮೊಬೈಲ್ ಮತ್ತು ಟಿ ವಿನ ಪಕ್ಕಕ್ಕೆ ಇಡ್ರಿ. ಇಟ್ಬಿಟ್ಟು ಒಂದೇ ಕೆಲಸ ಮಾಡಿರಿ. ನಾನೇನೇನು ಹೇಳಿದ್ನಲ್ಲ ಹಿಂದೂ ಧರ್ಮದ ವೈಭವಗಳು, ಆ ವೈಭವನ ಆಗಾಗ ಡಿಸ್ಕಸ್ ಮಾಡಿ. ನಾನು ಹೇಳಿದ್ನಲ್ಲ ಹಿಂದೂ ಧರ್ಮಕ್ಕೆ ಬರ್ತಾ ಇರುವಂಥ ಆತಂಕಗಳು, ಯಾವುದು ಲವ್ ಜಿಹಾದ್, ಯಾವುದು ಮತಾಂತರ, ಯಾರು ಹೇಗೆ ಮಾಡ್ತಿದ್ದಾರೆ, ಟೆರರಿಸ್ಟ್ ಯಾರು, ಅವ್ನು ಯಾಕೆ ಟೆರರಿಸ್ಟ್ ಆದ, ಅವ್ನಿಗೆ ಭಾರತವನ್ನು ಕಂಡ್ರೆ ದ್ವೇಷ ಯಾಕೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಈ ನಮ್ಮ ವಿಧಾನಸೌಧದಲ್ಲಿ ಹೇಳಿದವನು ಯಾರು, ಅವನಿಗೆ ಸಪೋರ್ಟ್ ಮಾಡಿದವನು ಯಾರು, ಡಿಸ್ಕಸ್ ಮಾಡಿ ಮಕ್ಕಳ ಜೊತೆಗೆ. ನಮ್ಮ ಮಕ್ಕಳೇನು ಚಿಕ್ಕವರಲ್ಲ, ಅವ್ರ ಜೊತೆ ಚರ್ಚೆ ಮಾಡಿ. ಅದು ಕುಟುಂಬ ಪ್ರಬೋಧನೆ ಆಗಲಿ ಅವರಿಗೆ ಕುಟುಂಬದೊಳಗಿಂದ. ಮನೆಯಿಂದ ಹೊರಗೆ ಬಂದ ತಕ್ಷಣ ಮಗುವಿಗೆ ಹೇಳ್ಕೊಡಿ, ಮಗು ಮನೆಯೊಳಗೆ ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡುವ ಲಿಂಗಾಯತರು, ಮನೆಯೊಳಗೆ ಸಂಧ್ಯಾ ವಂದನೆ ಮಾಡುವ ಬ್ರಾಹ್ಮಣರು ನಾವು. ಮನೆಯಿಂದ ಹೊರಗೋದ ತಕ್ಷಣ ನಾನು ಲಿಂಗಾಯತನೂ ಅಲ್ಲ, ನಾನು ಬ್ರಾಹ್ಮಣನೂ ಅಲ್ಲ, ನಾನು ಗೌಡನೂ ಅಲ್ಲ, ನಾನು ಕುರುಬನೂ ಅಲ್ಲ, ನಾನು ಹಿಂದೂ ಅಂತ ಹೇಳಬೇಕಾದಂಥ ಅಗತ್ಯ ಇದೆ ಅಂತ. ಮಿತ್ರ, ನಂಗೆ ಗೊತ್ತಿದೆ ಚುನಾವಣೆಯ ಸಂದರ್ಭದಲ್ಲಿ ಟಿ ವಿಗಳಲ್ಲಿ ಬರುತ್ತೆ. ಈ ಜ್ಞಾನ ಭಾರತಿಯಲ್ಲಿ 8 ಜನ ಕುರುಬರಿದ್ದಾರೆ, 8 ಜನ ಬ್ರಾಹ್ಮಣರಿದ್ದಾರೆ, 8 ಜನ ಒಕ್ಕಲಿಗರಿದ್ದಾರೆ, 8 ಜನ ಅವರಿದ್ದಾರೆ, 8 ಜನ ಅವರಿದ್ದಾರೆ. ಕೊನೆಯಲ್ಲಿ ಒಂದು ಕಾಲಮ್ ಮುಸ್ಲಿಮ್ರು 8 ಜನ ಇದ್ದಾರೆ ಅಂತ. ನಮಗೂ ಅನ್ನಿಸ್ಬಿಟ್ಟಿದೆ ಮುಸ್ಲಿಮರಲ್ಲಿ ಜಾತಿ ಇಲ್ಲ ಅಂತ. ಯಾರು ಹೇಳಿದ್ದು? ಮುಸ್ಲಿಮರಲ್ಲೂ ಜಾತಿಗಳಿವೆ. ಅಶ್ರಫ್ಗಳು ಅಂತ ಕರೆದ್ರೆ ಮೇಲ್ವರ್ಗದವರು, ಶೇಖ್ ಅಂತ ಸರ್ನೇಮ್ ಎಲ್ಲ ಬರುತ್ತಲ್ಲ, ಅಶ್ರಫ್ಗಳವರು. ಅಜ್ಲಫ್ಗಳು ಅಂತ ಬರ್ತಾರೆ, ಹೆಚ್ಚು ಕಡಿಮೆ OBC ರೇಂಜಲ್ಲಿ ಇರುವಂಥವ್ರು. ಅರ್ಜಾಲ್ಗಳು ಅಂತಿದ್ದಾರೆ, ಅವರು ಕೆಳವರ್ಗಕ್ಕೆ ಸೇರಿದವರು ಅಂತ. ಈ ಅಜ್ಲಫ್ಗಳು ಮತ್ತು ಅರ್ಜಾಲ್ಗಳನ್ನು ಸೇರಿಸಿ ಉತ್ತರ ಭಾರತದಲ್ಲಿ ಪಸ್ಮಂಡಾಗಳು ಅಂತ ಕರೀತಾರೆ. ನಮ್ಗೆ ಗೊತ್ತಿಲ್ಲ ರೀ, ಪಸ್ಮಂಡಾಗಳು ಮತ್ತು ಮೇಲ್ವರ್ಗದವರಿಗೆ ದೊಡ್ಡ ಗಲಾಟೆ ಇದೆ ಅಲ್ಲಿ. ನಮಗೆ ಗೊತ್ತೇ ಇಲ್ಲ. ಮುಸಲ್ಮಾನರಲ್ಲಿ ಇವು ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ. ಮುಸಲ್ಮಾನರಲ್ಲಿ ಅಹಮದಿಯಾಗಳಿದ್ದಾರೆ, ಸೂಫಿಗಳಿದ್ದಾರೆ. ಸುನ್ನಿಗಳಲ್ಲಿ ಬರೇಲ್ವಿಗಳಿದ್ದಾರೆ, ದೇವಬಂದಿಗಳಿದ್ದಾರೆ, ಸಲಫಿಗಳಿದ್ದಾರೆ. ಅವರೆಲ್ಲರೂ ಕೂಡ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಕಿತ್ತಾಡ್ತಿರ್ತಾರೆ. ಆದರೆ ಅವರೆಲ್ಲರನ್ನೂ ಒಟ್ಟು ಮಾಡಿ ಟಿ ವಿಯಲ್ಲಿ ತೋರಿಸೋದ್ರಿಂದ ಅವ್ರು ಒಗ್ಗಟ್ಟಾಗಿದ್ದಾರೆ. ನಮಗೆ ಟಿ ವಿಯಲ್ಲಿ ನೋಡಿ ನೋಡಿ ನಾವು ಎಲ್ಲಿಗೆ ಬಂದುಬಿಟ್ಟಿದ್ದೀವಿ ಗೊತ್ತಾ? ಕೊನೆಗೆ ಆಯಿತು, ಮದುವೆ ನಿಮ್ಮ ಜಾತಿಯಲ್ಲಿ ಮಾಡ್ತೀರಾ ಸರಿ, ಆದರೆ ಎಲೆಕ್ಷನ್ ನಿಂತ್ಕೊಳ್ಳುವಾಗ MLA ನಮ್ಮ ಜಾತಿಯವನೇ ಆಗಬೇಕು ಅಂತ ಯಾಕ್ರಿ? CM ನಮ್ಮ ಜಾತಿಯವನೇ ಆಗಬೇಕು ಅಂತ ಯಾಕ್ರಿ? ಯಾರು ಹಿಂದೂಗಳ ಹಿತ ಕಾಯಬಲ್ಲನೋ ಅವನು CM ಆಗಲಿ, ಯಾರು ಹಿಂದೂಗಳ ಹಿತ ಕಾಯಬಲ್ಲನೋ ಅವನು PM ಆಗಲಿ, ಯಾರು ಹಿಂದೂಗಳ ಹಿತ ಕಾಯಬಲ್ಲನೋ ಅವನು ನನ್ನ MLA ಆಗಲಿ ಅಂತ ಯಾವಾಗ ಒಗ್ಗಟ್ಟಿನ ದನಿ ಮೂಡಿ ಬರುತ್ತಲ್ಲ. ನಾನು ಪೊಲಿಟಿಕ್ಸ್ನ ಸಂಗತಿ ಮಾತಾಡ್ಲಿಕ್ಕೆ ಬರಲಿಲ್ಲ, ಆದರೆ ನಾವು ಜಾತಿಗೆ ಬರೋದು ಅಲ್ಲೇ ಅಲ್ಲ. ಒಂದ್ಸಲ ಆಲೋಚನೆ ಮಾಡಿ, ನಾನು ಹಿಂದುತ್ವಕ್ಕೋಸ್ಕರ ಬದುಕಿದ್ದೀನಿ ಅಂತ ನಮ್ಮ ಮಕ್ಕಳೇನಾದರೂ ಮನೆಯಿಂದ ಹೊರಗೆ ಬಂದಾಗ ಮಾತಾಡ್ತಾರೆ ಅಂತಂದರೆ, ಸಾಮರಸ್ಯದ ಚರ್ಚೆ ಮಾಡ್ತಾರೆ ಅಂತಾದರೆ, ಒಂದು ದೇವಸ್ಥಾನ ಕಟ್ಟಬೇಕಾದಾಗ ನಾವು ಕಲ್ಲು ಹೊಡೆಯೋರನ್ನ ಆಯ್ಕೆ ಮಾಡ್ಕೊಳ್ತೀವಿ, ಕಲ್ಲು ತರೋ ಜನರನ್ನು ನೋಡ್ತೀವಿ, ಆ ಕಲ್ಲು ಕುಟ್ಟುವಂಥವ್ರನ್ನ ತೊಗೊಂಡು ಬರ್ತೀವಿ, ಮೂರ್ತಿ ಮಾಡೋನ್ ಕರ್ಕೊಂಡು ಬರ್ತೀವಿ, ಪೂಜಾರಿಗಳನ್ನು ತೊಗೊಂಡು ಬಂದು ಕೊನೆಯಲ್ಲಿ ಪೂಜಾರಿ ಮಾತ್ರ ಬರಬೇಕು, ಇನ್ಯಾರೂ ದೇವಸ್ಥಾನಕ್ಕೆ ಬರಬಾರ್ದು ಅಂದರೆ ಹೆಂಗ್ರಿ? ಹಿಂದೂ ಧರ್ಮ ಹಿಂಗೇನ್ರಿ? ಸಾಮರಸ್ಯ ಇಲ್ಲಾಗಬೇಕಾಗಿದೆ ಮಿತ್ರರೇ. ಎಲ್ಲಾದರೂ ಅಪರೂಪಕ್ಕೆ ನಾನಿವತ್ತು ತುಂಬ ಓಪನ್ನಾಗಿ ನಿಮ್ಮ ಜೊತೆ ಹೇಳ್ತಿದ್ದೀನಿ. ನಂಗೆ ಭಾಳ ಖುಷಿಯೂ ಕೂಡ. ಕಳೆದ 20-25 ವರ್ಷಗಳಿಂದ ಸಮಾಜದ ಕೆಲಸ ಮಾಡ್ತಿದ್ದೀನಿ. ಜನಕ್ಕೆ ಇವತ್ತು ಒಂದು ಕನ್ಫ್ಯೂಷನ್, ಚಕ್ರವರ್ತಿ ಜಾತಿ ಯಾವುದು ಅಂತ. ನಂಗೆ ಭಾಳ ಖುಷಿ ಇದೆ. ನಾನು ಬಸವಣ್ಣವ್ರ ಬಗ್ಗೆ ಮಾತಾಡುವಾಗ ಕೇಳ್ತಾರೆ, ಲಿಂಗಾಯತರ? ನಾನು ಕನಕದಾಸರನ್ನ ಕಂಡ್ರೆ ನಂಗೆ ಭಾಳ ಇಷ್ಟ ಅಂತ ಕೇಳಿದ್ರೆ ಕುರುಬರ? ನಾನು ಎಲ್ಲಾದರೂ ಶಂಕರರ ಬಗ್ಗೆ ಸ್ವಲ್ಪ ಜೋರ್ದಾರಾಗಿ ಮಾತಾಡಿದ್ರೆ ಬ್ರಾಹ್ಮಣನೇ ಇರಬೇಕು ಅಂತ. ನಾನು ಯಾವುದೂ ಇಲ್ಲ ಅಂತ ಹೇಳೋರಲ್ಲಿ ಎಲ್ಲ ಹೌದು ಅಂತ ಹೇಳ್ತೀನಿ. ಯಾರಾದರೂ ಬಂದು ನೀವು ನಮ್ಮವರ ಅಂತ ಕೇಳಿದ್ರೆ ಮಾತ್ರ ಹೌದು ಕಣ, ನಾನು ನೀನು ಎಲ್ಲ ಒಬ್ಬರ ಕಡೆಯವರೇ, ಹಿಂದೂಗಳಲ್ವಾ ಅಂತ ಹೇಳ್ತೀನಿ ಅಂತ ಮುಗಿದೋಯ್ತು ರೀ. ನಾವ್ಯಾಕ್ರಿ ಹೊರಗಡೆ ಜಾತಿ ಹೇಳ್ಕೊಂಡು ತಿರುಗಾಡಬೇಕಾದ ಅಗತ್ಯ ಇದೆ? ನಾನು ಹಿಂದೂ ಆಗಬೇಕಾದಂಥ ಅಗತ್ಯ ಇದೆ ಅಂತ. ಮನೆಯಲ್ಲಿ ಪೂಜಾ ಪದ್ಧತಿ ಒಂದು, ಆದರೆ ಹೊರಗಡೆ ಬಂದಾಗ ನಾನು ಹಿಂದೂ ಅಂತ ಹೇಳುವ, ಹಿಂದೂಗಳೆಲ್ಲ ಬಂಧುಗಳು ಅಂತ ಹೇಳುವಂಥ ಆ ವಾಕ್ಯವನ್ನು ಇನ್ನೂ ಜೋರ್ದಾರಾಗಿ ಹೇಳಬೇಕಾದಂಥ ಅಗತ್ಯ ಇದೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇವತ್ತು ಭಾರತಕ್ಕೆ ಮತ್ತೊಮ್ಮೆ ಸ್ವದೇಶಿ ಮಂತ್ರ ವ್ಯಾಪಕವಾಗಿ ಮೊಳಗಬೇಕಾಗಿದೆ. ನಾವು ಒಮ್ಮೆ ವೋಕಲ್ ಫಾರ್ ಲೋಕಲ್ ಅಂದ ಕಾರಣಕ್ಕೋಸ್ಕರ ಇಡೀ ಜಗತ್ತಿಗೆ ನಾವೊಂದು ಅದ್ಭುತವಾಗಿರುವ ಸಂದೇಶವನ್ನು ಕೊಡಬಲ್ಲೆವಾದರೆ, ಈಗ ಮನೆ ಮನೆಯಲ್ಲೂ ಕೂಡ ಸ್ವದೇಶಿ ಚಿಂತನೆ ಬಂದರೆ ಹೆಂಗೆ? ಮನೆ ಮನೆಯಲ್ಲೂ ಕೂಡ ನಾವು ಪರ್ಯಾವರಣದ ರಕ್ಷಣೆ ಮಾಡ್ತೀವಿ ಅನ್ನುವಂಥ ಆಲೋಚನೆ ಬಂದರೆ ಹೆಂಗೆ? ಇವೆಲ್ಲವನ್ನೂ ಕೂಡ ಆಲೋಚನೆ ಮಾಡಬೇಕು ಅಂತಾನೆ ಸಂಘ ನಮ್ಗೆ ಹೇಳಿದೆ. ಯಾವತ್ತಿವೆಲ್ಲವನ್ನೂ ಮಾಡ್ತಾ ಹೊರಡ್ತೀವಲ್ಲ, ಹೊಸ ಭಾರತದ ನಿರ್ಮಾಣ ಆಗುತ್ತೆ. ಈಗ ಅಂಥ ಹೊಸ್ತಿಲಲ್ಲಿ ನಿಂತ್ಕೊಂಡಿದ್ದೀವಿ. ಆ ಭಾರತವನ್ನು ಕಟ್ಟುವಂಥ ಈ ಸಂದರ್ಭಕ್ಕೆ ಬಂದು ನಿಂತಾಗ ಹಿಂದೆ ನೋಡುವ ಪ್ರಮೇಯವೇ ಇಲ್ಲ. ಇನ್ನೇನಿದ್ರು ಮುಂದೆ ನೋಡಬೇಕು, ಆ ಗುರಿಯನ್ನು ಮುಟ್ಟಬೇಕು ಅಂತ. ನನಗೊಂದು ಕನಸಿದೆ.
ನನ್ನ ಪೂರ್ವಜರು ಒಂದು ಸುಂದರವಾಗಿರುವ ಭಾರತವನ್ನು ನಮ್ಮ ಕೈಲಿ ಕೊಟ್ಟು ಹೋಗಿದ್ದಾರೆ. ನಾವು ಈ ಭಾರತವನ್ನು ಹೀಗೇ ಉಳಿಸಬೇಕು ಅಥವಾ ಇದಕ್ಕಿಂತಲೂ ದೊಡ್ಡದ್ದು ಮಾಡಿ ಹೋಗಬೇಕು ಅಂತ ಬಹಳ ದೊಡ್ಡ ಆಸೆ ಇದೆ. ಚಿಕ್ಕ ಚಿಕ್ಕ ಆಸೆ ಇಟ್ಕೊಂಡು ಏನ್ರಿ ಮಾಡ್ತೀರಾ? ದೊಡ್ಡ ಆಸೆ ಇಟ್ಕೊಳ್ರಲ್ಲ. ಈ ಭಾರತವನ್ನು ಇನ್ನೂ ದೊಡ್ಡದು ಮಾಡಬೇಕು. ನನಗೊಂದು ಕನಸಿದೆ, ನಮ್ಮ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ನನ್ನ ಜೀವಿತಾವಧಿಯಲ್ಲೇ ಸರ್ಕಾರದ ಕಂಟ್ರೋಲಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಬಿಡಿಸಿ ಹಿಂದೂಗಳು ಅದನ್ನು ನೋಡಿಕೊಳ್ಳುವಂತಾಗಬೇಕು ಅನ್ನುವಂಥ ಕನಸಿದೆ. ಯಾಕೆ ಈ ಕನಸು? ಸರ್ಕಾರದ ಕೈಯಲ್ಲಿದ್ದರಿಂದ ಏನಾಯಿತು? ತಿರುಪತಿ ತಿಮ್ಮಪ್ಪನ ಲಡ್ಡು, ಅದಕ್ಕೆ ದನದ ಕೊಬ್ಬನ್ನು ಅಥವಾ ಪ್ರಾಣಿಗಳ ಕೊಬ್ಬನ್ನು ಬೆರೆಸಿ ಲಡ್ಡು ಮಾಡಿದ್ರು. ಏನಾಯಿತು? ಸರ್ಕಾರದ ಕೈಯಲ್ಲಿರೋದಕ್ಕೆ ಅಯ್ಯಪ್ಪನ ಪರಿಸ್ಥಿತಿ. ಅಲ್ಲಿರುವಂಥ ಚಿನ್ನವನ್ನು ಕರಗಿಸಿ ಲೂಟಿ ಮಾಡಿಬಿಟ್ಟಿದ್ದಾರೆ. ಮಿತ್ರ, ನನ್ನ ದೇವಸ್ಥಾನದ ದುಡ್ಡನ್ನು, ನಮ್ಮ ಭಕ್ತರು ಹಾಕಿದ ದುಡ್ಡನ್ನು ಸರ್ಕಾರ ತೆಲಂಗಾಣದಲ್ಲಿ, ಆಂಧ್ರಗಳಲ್ಲಿ ತಮಗೆ ಬೇಕಾದಂತೆ ಸರ್ಕಾರಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತೆ. ತಪ್ಪಲ್ಲ, ಆದರೆ ದೇವಸ್ಥಾನ ಮಾಡಲಿ ಅಲ್ಲ. ಯಾಕೆ ಸರ್ಕಾರ ಪ್ರತಿಯೊಂದು ದೇವಸ್ಥಾನ ಅಕ್ಕಿಯ 10 kg ಕೊಡಬೇಕಾದ್ರೆ ತಿರುಪತಿ ತಿಮ್ಮಪ್ಪನ ಫೋಟೋ ಹಾಕಿ ಕಳಿಸಿ, ಯಾರಾದರೂ ಊಟ ಮಾಡಲಿ, ಹೇಳಿ ತಿರುಪತಿ ತಿಮ್ಮಪ್ಪ ಕೊಟ್ಟರೋ ಭಿಕ್ಷೆ ಇದು ಅಂತ ಊಟ ಮಾಡಲಿ. ಈಗ ನಾವು ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಮಿತ್ರೇ. ಹೊಸ ಭಾರತ, ಹೊಸ ಆ ಧರ್ಮ ಸಂಚಲನ ಮೂಡಿಸಬೇಕು ಅಂತಂದರೆ ನಾವೆಲ್ಲರೂ ಈ ಜಾಗೃತಿಯನ್ನು ಮೈಗೂಡಿಸಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಹಿಂದೂ ಧರ್ಮ ಸಂಗಮ ಅಂತಂದರೆ ನಾವೆಲ್ಲರೂ ಒಂದು ಯಾತ್ರೆ ಮಾಡಿ ಬಂದು ಕೂತಿದ್ದೀವಿ ಅಂತ ಮಾತ್ರ ಅಲ್ಲ, ಒಂದು ಭಾಷಣ ಕೇಳಿ ಮುಗಿಸಿದ್ದೀವಿ ಅಂತ ಮಾತ್ರ ಅಲ್ಲ. ಒಳಗೆ ಈ ಹಿಂದೂ ಜಾಗೃತಿಯ ಜ್ಯೋತಿಯನ್ನು ಹೊತ್ತಿಸಿಕೊಳ್ಳೋಣ. ಈ ಜ್ಯೋತಿ ಹೇಗಿರಬೇಕು ಅಂತಂದರೆ ಮುಂದಿನ ಶತಮಾನಗಳ ಕಾಲ ಬರುವಂಥ ಸಮಾಜಕ್ಕೆ ಮಾರ್ಗವನ್ನು ತೋರಿಸುವಂಥ ಜ್ಯೋತಿಯಾಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ, ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ರಿಗೂ, ಪ್ರೀತಿಯಿಂದ ಕರೆಸಿದ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಭಾರತ್ ಮಾತೆಗೆ ಜೈಕಾರ ಕೂಗಬೇಕು. ಉಚ್ಚ ಕಂಠದಲ್ಲಿ ನನ್ನ ಜೊತೆಗೆ. ಮೈಕಲ್ ಕೂಗಬೇಡಿ, ಜೈಕಾರ. ಬೋಲೋ ಭಾರತ್ ಮಾತಾ ಕೀ.